ನಮಸ್ಕಾರ. ಯಾರು? ಸರ್, ನಾವು ಕೃಷ್ಣಮೂರ್ತಿ ಅಂತ ಮಾತಾಡ್ತಿರೋದು ಕಾರ್ಖಾನೆಯಿಂದ. ಯಾ ಕಾರ್ಖಾನೆ? ಇಲ್ಲಿ ಎಂಜಿನ್ ಕಾರ್ಖಾನೆ. ಏನ್ ಸ್ವಾಮಿ? ಎಲ್ಲಿದ್ದೀರಾ? ನಾವಿಲ್ಲಿ ಮಂಡಿಪೇಟೆ. ಯಾಕಪ್ಪ? ಇಲ್ಲೇ ಬಂದಿದ್ದು. ಏನೋ ಅಲ್ಲಿ RTO ಆಫೀಸ್ ಹೋಗಿ ಒಂಚೂರು ಅದೇ ಇದು DL ಮಾಡಕ್ ಕೊಟ್ಟಿದ್ವಲ್ಲ. ಏನಿಲ್ಲ, ಹಾ, ನಾವಿಲ್ಲೊಂದು ಫಂಕ್ಷನಿಗೆ ಬಂದಿದ್ದೀನಿ. ಹಾ, ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಯ್ತು ಅಷ್ಟೇನೆ. ಏನ್ ಹೇಳಿ? ಏನ್ ಗೊತ್ತಾ, ಇಲ್ಲಿ ನಾನು ಒಳ್ಳೆ ಜುಬ್ಬ ಪೈಜಾಮ ಎಲ್ಲ ಕೋಟ್ ಗೀಟ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನಿನ್ನಿಂದ ಒಂದು ಸಹಾಯ ಆಗಿದ್ರೆ ತುಂಬಾ ಉಪಕಾರ ಆಗೋದು ಕಣಣ್ಣ. ಏನ್ ಹೇಳಿ? ಅದೇ ನಾನು ಹೋಗಕ್ಕಾಗಲ್ಲ, ಸಖತ್ ಜನ ಇದ್ದಾರೆ. ಅದೇನ್ ಹೇಳ್ರಿ ಅಚ್ಚುಕಟ್ಟಾಗಿ? ಅದನ್ನೇ ಹೇಳಿದ್ಯಲ್ಲ, ಹೇಳು ಅದೇನು? ಅದೇಣ್ಣ, ನಾನಿಲ್ಲಿ ಯಾವ್ದೋ ಒಂದು ನಿಶ್ಚಿತಾರ್ಥಕ್ಕೆ ಬಂದಿದ್ದೀನಿ. ಜುಬ್ಬ ಪೈಜಾಮ ಹಾಕೊಂಡಿದ್ದೀನಿ. ಅದಕ್ಕೆ ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಯ್ತು, ಹೆಲ್ಪ್ ಆಗ್ಬೇಕಾಯ್ತು. ನಾಳೆ 7 ಸಲ ಅಂತ ಅಂದ್ರೆ ಅದನ್ನೇ ಅದೇನು ಅಂತ ಹೇಳ್ರಿ. ಏನ್ ಕೆಲಸ? ಏನಿಲ್ಲ, ಏನ್ ಊಟ ಕೊಡ್ಸ್ಬೇಕಾಯ್ತು ಇನ್ನೇನು? ಅದು ಇನ್ನೇನ? ಏನಿಲ್ಲ, ಅರ್ಜೆಂಟ್ ಆಗ್ಬಿಡೈತೆ. ನನ್ ಬದ್ಲು ಹೋಗಿ ಬಾತ್ರೂಮ್ಗೆ ಹೋಗಿ ಬಂದ್ಬಿಡ್ತೀನಿ. ನನ್ ಬದ್ಲು ನೀನು ನಿಮ್ಮ ಮಗು ಹೇಳಂಗಂತ ನೋಡಿ ಸರ್, ನಾನ್ ಟಿಕೆಟ್ ನೀವು ರೇಟ್ ಜಾಸ್ತಿ ಮಾಡಿದ ತಕ್ಷಣ ನಾನ್ ಟಿಕೆಟ್ ತಗೊಳಕ್ಕಾಗಲ್ಲ. ನಾನ್ ಟಿಕೆಟ್ ತಾಣಲ್ಲ. ನಾನ್ ಬೇಕಾದ್ರೆ ನಮ್ಮ ಅಪ್ಪಾಜಿ ಫೋನ್ ಮಾಡ್ತೀನಿ. ನಮ್ಮ ಅಪ್ಪಾಜಿ ಫೋನ್ ಮಾಡಿ ನಮ್ಮ ಅಪ್ಪಾಜಿ ಬಂತು ಅಂದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡಕ್ ಬಿಡ್ತಾರೆ. ಗೊತ್ತಾಯ್ತಾ? ನಮ್ಮ ಅಪ್ಪಾಜಿಗೆ ಎಷ್ಟು ಹೆಸರು ಐತಿ, ನಮ್ಮ ಅಪ್ಪಾಜಿಗೆ ಎಷ್ಟು ಅಭಿಮಾನಿಗಳವ್ರೆ, ನಮ್ಮ ಅಪ್ಪಾಜಿ ಎಂತ ಗಂಡಸು ಅಂತ ನಿಮ್ಗೆ ಗೊತ್ತಾಯ್ತೇನ್ರಿ ನಿಮ್ಗೆ? ಗೊತ್ತಿಲ್ಲದ್ಮೇಲೆ ಇಷ್ಟು ಮಾತು ಏನಕ್ರಿ ಮಾಡ್ತೀರಾ ನೀವು? ಇಷ್ಟು ಏನಕ್ರಿ ನೀವು ರೇಟ್ ಜಾಸ್ತಿ ತಾನೆ? ಆ ಕಲ್ಲಂಗಡಿ ಹಣ್ಣು ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಆದ್ರೆ ನೀವೇನಕ್ರಿ 8 ರೂಪಾಯಿ ಕೆಜಿ ಮಾಡ್ತಿದ್ದೀರಾ? ನಮಗೆ ಅಷ್ಟೊಂದು ದುಡ್ಡು ಜಾಸ್ತಿ ಎಲ್ಲಿ ಕೊಡ್ತಾಣ? ಎಲ್ಲಾ ಕಡೆ ಮಾರ್ಕೆಟ್ 10 ರೂಪಾಯಿ ಕೆಜಿ. ನೀವು ನೋಡಿದ್ರೆ ಅಷ್ಟೊಂದು ದುಡ್ಡು ತಗೊಂಡಿದ್ದೀರಲ್ಲ, 8 ರೂಪಾಯಿ ಕೆಜಿ ಮಾಡಿದ್ದೀರಾ ನೀವು? ಒಂದ್ ನಿಮಿಷ, ನೀವು ಒಂದು ನಿಮಿಷ ಈ ಹೆಣ್ಮಗು ತಾಳ್ಮೆಯಿಂದ ಮಾತಾಡ್ತಾ ಇದ್ರೆ ನೀವು ಹೆಣ್ಮಗು ಮಾತು ಕೇಳಿಸ್ಕೊಬೇಕು. ಎಲ್ಲಾ ಕಡೆ ಇದು ಕಲ್ಲಂಗಡಿ ಹಣ್ಣು 10 ರೂಪಾಯಿ ಕೆಜಿ ಮಾರ್ತಿರ್ಬೇಕಾರೆ ನೀವು ಇನ್ನ ಕಮ್ಮಿ ಮಾಡ್ಬೇಕು. 8 ರೂಪಾಯಿ 7 ರೂಪಾಯಿ ಹಿಂಗ್ ಮಾರ್ಬೇಕು. ನೀವು ಬಂದ್ಬಿಟ್ಟು 8 ರೂಪಾಯಿ ಕೆಜಿ ಯಾಕೆ ಮಾರ್ತಿದ್ದೀರಾ? ಈ ರೇಟ್ ಜಾಸ್ತಿ ಐತಲ್ಲ, 10 ರೂಪಾಯಿ ದೊಡ್ಡದು 8 ರೂಪಾಯಿ ದೊಡ್ಡದು? ನೀವ್ ಹೇಳಿ. ಅದೆಲ್ಲ ಒಂದು ಹೆಣ್ಮಗು ಬಂದಿದೆ ಮಾರ್ಕೆಟ್ಗೆ. ಕಲ್ಲಂಗಡಿ ಹಣ್ಣರಲ್ಲ ಇವ್ರೆ. ಒಂದು ಹೆಣ್ಮಗು ಮಾರ್ಕೆಟಿಗೆ ಬಂದಿದೆ. ಎಷ್ಟು ಸಭ್ಯವಾಗಿ ಮಾತಾಡ್ಬೇಕು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಬೇಕು. ಗೊತ್ತಾಯ್ತಾ? ನೀವು ಒಂದು ಹೆಣ್ಮಗು ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಮಾತಾಡಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಮಾರ್ತಿದ್ದೀರಲ್ಲ, ನೀವು 10 ರೂಪಾಯಿ ಮಾರಿ. ಗೊತ್ತಾಯ್ತಾ? 9 ರೂಪಾಯಿ ಮಾರಿ. 8 ರೂಪಾಯಿ ಏನಕ್ಕೆ ಜಾಸ್ತಿ ಮಾಡಿದಿರ? 8 ರೂಪಾಯಿ ಏನಕ್ಕಾಯ್ತು? ಯು ಟೆಲ್ ಮಿ ಯಾರಿಗ್ ಮಾಡಿದಿರ? ಯಾರು? ನಾವು ಕಲ್ಲಂಗಡಿ ಹಣ್ಣರಲ್ಲ. ಏನಪ್ಪ ಇದು? ನೀವು ಮೊದ್ಲು ಮರ್ಯಾದೆಯಿಂದ ಮಾತಾಡೋದ್ ಕಲ್ತ್ಕೊಳ್ಳಿ. ಗೊತ್ತಾಯ್ತಾ? ಯೂಸ್ಲೆಸ್ ಫೆಲೋ. ಇವ್ರೆ ಇವರೇ ಎಲ್ಲ ಟೆಲ್ ಮಿ ಪಂಕಜ ಅಕ್ಕ, ನಾವು ಇದು ಕಲ್ಲಂಗಡಿ ಹಣ್ಣರಲ್ಲ. ಪಂಕಜ ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್. ಮೈಂಡ್ ಇಟ್. ಯಾರು ಫೋನ್ ಮಾಡಿ ಯಾಕೆ ಮಾಡಿದ್ರಿ ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿದೆ ಅಕ್ಕ. ನೀನು ಎಲ್ಲಾ ಕಡೆ 10 ರೂಪಾಯಿ ಕಲ್ಲಂಗಡಿ ಹಣ್ಣು ಕೆಜಿ ತಾನೆ. ನೀನು ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? ಅಲ್ಲ ದಡಿ, ನೀನು ನಾನ್ ಮಾತಾಡಿದಾಗ ನೀನ್ ಮಾತಾಡ್ಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ತಾನೆ. ಯಾರಿಗ್ ಮಾಡಿದ್ರಿ ಅಂತ ಕೇಳಕ್ ಮಾಡಿದೆ ಫೋನು. ತಡಿ ಒಂದ್ ನಿಮಿಷ. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲ್ಲಂಗಡಿ ಹಣ್ಣು ತಾನೆ. ನೀನ್ ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ. ಒಂದ್ ನಿಮಿಷ. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲ್ಲಂಗಡಿ ಹಣ್ಣು ಆದ್ರೆ ನೀನ್ ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ ಏನಕ್ಕೆ ಮಾಡಿದ್ಯಾ ನೀನು? ತೋಲ್ಟಿ ಮಾಡಿದ್ ನಮ್ ಕಲ್ಲಂಗಡಿ ಮಾಡಿರಲ್ವಾ? ಮಾಡೋದ್ ನೀನ್ ಯಾರು ಮಾಡಿದ್ರ ಅಂತ ಕೇಳಕ್ ಫೋನ್ ಮಾಡಿದೆ ನೀನು. ನಾವು ಇವು ನರಸಿಂಹರಾಜ್ ಬಳ್ಳಾಪುರ ಯಾಕೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ರಿವರ್ಸ್ ಮಾಡಿದೆ. ನೀವು ಪಂಕಜ ಕಲ್ಲಂಗಡಿ ಹಣ್ಣಲ್ಲ. ನಾವು ರಿವರ್ಸ್ ಮಾಡ್ದೆ. ಯಾರಿಗೆ? ನನಗ್ ರಿವರ್ಸ್ ಮಾಡಕ್ ಬಂದಿದ್ಯಾ? ಅಷ್ಟೇ. ಈಗ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾನು ಮನಗಿದ್ದೆ. ಅದಕ್ಕೆ ಯಾರು ಮಾಡ್ರು ಮನಗಿದ್ದೆ, ಅದಕ್ಕೆ ರಿವರ್ಸ್ ಮಾಡಿದೆ. ನನಗೆ ರಿವರ್ಸ್ ಮಾಡಕ್ ಬತ್ತೀಯ? ನನಗೆ ಅಷ್ಟೇ. ರೇ, ನಮ್ಮನೆಗೆ ನಮ್ ಗಂಡಸರು ಇದಾರೆ ರಿವರ್ಸ್ ಮಾಡಕ್ಕೆ. ನೀನ್ ಯಾಕೆ ರಿವರ್ಸ್ ಮಾಡ್ತೀಯ? ನಮ್ಮ ಮನೆಗೆ ನಮ್ಮ ಯಜಮಾನ್ರು ಬದುಕಿದಾರೆ, ಇನ್ನ ನನಗ್ ರಿವರ್ಸ್ ಮಾಡಕ್ ಬತ್ತೀಯ? ಫೋನ್ ರಿವರ್ಸ್ ಮಾಡಿದೆ ನೀ ಅಕ್ಕ. ಉಂಟು ನಮಗ್ ಕರೆಂಟ್ ಅಲ್ಲ, ಇದು ತಲೆನೋವು ಬರ್ತೈತಿ. ಅಲ್ಲ ರೀ ನರಸಿಂಹರಾಜು ಅವರೇ, ನಿಮ್ಮ ಹೆಸರು ನರಸಿಂಹರಾಜು ಅಂತ ಹೇಳಿದ್ ನೀವು?
ಅಲ್ಲ ರೀ ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನೀನು. ಹಾ ಆ? ನನ್ಗೆ ರಿವರ್ಸ್ ಮಾಡ್ತೀಯಾ ನೀನು? ಏನಕ್ಕ ರಿವರ್ಸ್ ಮಾಡಿ ಯಾರೋ ಮಾಡಿದ್ರಲ್ಲ ಅದಕ್ಕೆ ನಾನ್ ತಿರ್ಗಾನ ನಾನ್ ರಿವರ್ಸ್ ಮಾಡ್ದೆ. ಅಲ್ಲ ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನೀನು. ಫೋನ್ ಮಾಡಿದೆ ನಾನು ರಿವರ್ಸ್. ಫೋನ್ ಅಲ್ಲ ರೀ, ನೀನು ನಾನ್ ನಿಂಗ್ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನಿನ್ಗೆ. ಆ ನಮ್ಮ ಯಜಮಾನ್ರು ಬದುಕೋಕಲ್ರಿ, ನಾನ್ ಯಾಕ್ರಿ ನಿನ್ನ ಹತ್ರ ರಿವರ್ಸ್ ಮಾಡ್ಸ್ಕೊಳಕ್ ಬರ್ಲಿ? ಸೊ ನಾನು ಫೋನ್ ರಿವರ್ಸ್ ಯಾರೋ ಮಾಡಿದ್ರಲ್ಲ ಯಾರು ಅಂತ ಕೇಳೋಣ ಅಂತ ರಿವರ್ಸ್ ಮಾಡ್ದೆ. ನಮ್ಮ ಹೆಂಗಸರು ನಮ್ಮ ಯಜಮಾನ್ರು ಇನ್ನ ಗಟ್ಟಿಯಾಗವ್ರೆ. ಅವ್ರು ರಿವರ್ಸ್ ಮಾಡ್ತಾರೆ, ಏನನ್ನ ಮಾಡ್ತಾರೆ, ನೀನ್ ನನಗೆ ರಿವರ್ಸ್ ಮಾಡ್ತೀನಿ. ಆಯ್ತು ರಿವರ್ಸ್ ಅಲ್ಲ ನಾನು ಯಾಕೆ ಅಂತ ಮಾಡ್ದೆ ಕಣಕ ನೀನ್. ನಿಮ್ ಮನೆಗ್ ನೀನ್ ಮಾಡ್ಕೊ, ನಮ್ಗೇನಕ್ ಮಾಡಕ್ ನಾವ್ ನಾವ್ ಅಂತವ್ರ ಯಾ ಕಡಿಕೆ ಅಪ್ಪ ಒಂದ್ ತಾಯಿ ಇದಕ್ಕೆ ಮಂತ್ರಾಲಯಕ್ಕೆ ಹೋದ್ರು ಗುಂಜೆ ಆಗೋತ್ ಹೋಗ ಮತ್ತ. ಎಲ್ಲಿದ್ದೀರಾ? ಅಯ್ಯೋ ಆಯ್ತು. ಅಲೋ, ಎಲ್ಲಿದ್ದೀರಾ? ಮಂತಲ್ಲ ಇದ್ದೀನಿ. ಯಾರ್ ಬಂತವ? ನಮ್ಮಂತವ ಯಾಕೆ? ಯಾರು ನಮ್ಮರು ನಮ್ಮ ಮಗಾರು ಬಂದಿದ್ರು, ಮಾತಾಡ್ತಾ ಇದ್ವಿ. ನೀವ್ ಯಾರು? ಯಾಕಲ್ಲ ಹೇಳ ನಿಮ್ಮ ಹುಂಚು ಏನ್ ಹೇಳು, ಯಾರು ಹೇಳು? ನನ್ ಯಾಕೆ ಅನ್ಸ್ತಿದೀಯ? ಈಗ ಶಿವ ಅಂತ ಮಗ ತೊಳ್ಕೊಂಡ್ ನಿಂತಿದ್ದೀನಿ ಕಳ್ಳ ತೂಸು. ನಿಮ್ಮ ಈಗ ಬಂದ್ ನಿಂತ ಮಗ ತೊಳ್ಕೊಂಡು ದೇವ್ರಿಗೆ ಕೈ ಮುಗ್ದು ನನ್ ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ? ಯಾರು? ಅಯ್ಯ ನಿಮ್ ಮಗನ್ ಮಾತಾಡೋದ್ ಬಿಟ್ಟು ಹೇಳು. ನಿಮ್ ತಾಯಿನ ಯಾಕೆ ರಾತ್ರಿಯಿಂದ ಮಾತ್ರ ನುಂಗಿ ಸಾಕಾಗೈತ್ ನನ್ಗೆ. ನೀನ್ ಎಲ್ಲಿದೀಯಾ? ಅಯ್ಯೋ ಇವ್ರು ಮನೆಗೆ ಇದ್ದೀನಿ, ಇಲ್ಲಿ ಮನೆ ರೋಡಾಗ ನಿಂತಿದ್ದೀವಿ. ನಮ್ಮ ಮಗ ಬಂದ್ರೆ ಈಗ ಮಾತಾಡ್ಕೊಂಡು ನಿಂತಿದ್ದೀವಿ. ಅಯ್ಯೋ 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 ಏನ್ ಹೇಳ್ರಿ, ಯಾರು? ನಮ್ಮ ಮನೆ ಮಗ ಮಾತ್ರೆ ತಗೊಂಡೋಯ್ತ ಮಾಮ. ಯಾರು? ಕೆರೆನ ಉಯ್ಬೇಕವ್ರು ಹೇಳಲ್ಲ ತಾಯಿನ. ಹೇಳ್ರಿ ಏನು ಯಾರು ಹೇಳಿ ನೀವು? ನಾನು. ಅಯ್ಯೋ ನೀಂತ ಯಾರು ಹೇಳಿ? ನಮ್ಗೆ ಬೀಚ್ ರೈಸ್ ಮಾಡ್ಬೇಡಿ. ಇದಾಗೋತ್ ರಾತ್ರಿ ಎಲ್ಲ ನಿಂತಿಲ್ಲ. ನಾನು ಆಗಾಳ ನೀನು ಅಂದ್ರೆ ಯಾರು ಅನ್ನೋದು ಗೊತ್ತು, ಎದ್ರಿಗೆ ಬಂದ್ರೆ ಗೊತ್ತಾಗುತ್ತೆ. ನಾನು ಹೋಗಿನ್ನ ಇವ್ರು ನೀನ್ ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಯಾರು ಹೇಳಿ? ನಾನು ನಾನು ಅಂದ್ರೆ ಯಾರಕ್ಕ? ಯಾರೋ ನೀನ್ ಖಾಲಿ ಕೊಡ್ತೀನಿ ಹೇಳಿ. ನಮ್ಗೆ ಇದು ಹೋಗ್ಬಿಟ್ರು. ಯಾರು? ಪ್ರಾಣ ಹೊಲ್ಟಾಯ್ತು. ಯಾರ್ದು ಹೇಳಿ? ಅಯ್ಯೋ ಯಾರ್ದು ಹೇಳಿ? ನಮ್ಗೆ ಗಾಬರಿ ಮಾಡ್ತೀರಾ? ಅಯ್ಯೋ ನಾಯಿಗೂ ಕಿತ್ತಾಡ್ದಂಗ ಆಡ್ತೈತ. ಅಲೋ ಹೇಳಿ ಅಕ್ಕ. ಅಯ್ಯ ನರಸಿಂಹಣ್ಣ, ಹೇಳಿ. ನಾನ್ ಯಾಕ ಹೇಳಕ್ಕ? ನರಸಿಂಹಣ್ಣ ಹೇಳಿ ಅಕ್ಕ. ನಮ್ಗೆ ಯಾಕೆ ದಿಗಿಲ್ ಬರಂಗ್ ಮಾಡ್ತೀರಾ? ನಮ್ಮ ಮಾವರಿ ಬೇರೆ ಹುಷಾರಿಲ್ಲ. ಅಮ್ಮ ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತಿದ್ದಾನೆ ಹೇಳ್ರಿ ಬಾಯ್ಬಿಟ್ಟು ಯಾರು ಅಂತ. ನನ್ಗೆ ಯಾರ್ ದಿಕ್ಕು ಮುಂದಕ್ಕೆ? ನನ್ಗೆ ಯಾರು ಇಲ್ವಲ್ಲಪ್ಪ ದೇವ್ರೆ, ನಮ್ಮನ್ ಯಾಕೆ ಈ ತರ ಮಾಡ್ಬೇಕು? ಯಾರು ಹೇಳವ? ನಿನ್ ಖಾಲಿ ಬಿಡ್ತೀನಿ. ಯಾರು ಹೇಳಿ? ನನ್ ಯಾಕೆ ಈ ತರ ಮಾಡ್ಬಿಡ್ರೆ? ನನ್ಗೆ ಯಾಕೆ ಹೇಳಕ್ಕ? ನೀನ್ ಖಾಲಿ ಬಿಡ್ತೀನಿ ಹೇಳಿ. ನೀನ್ ಖಾಲಿ ಬಿಡ್ತೀನಿ ಹೇಳಿ. ಯಾರು? ನರಸಿಂಹಣ್ಣ, ನರಸಿಂಹಣ್ಣ. ಅಯ್ಯೋ ನಮ್ಗೆ ಯಾರ್ ದಿಕ್ಕು? ಭಗವಂತ ಯಾರು ಹೇಳ್ರಿ? ಇಲ್ಲ, ಆ ಭಗವಂತ ಇಲ್ಲ, ಭಗವಂತ ಇಲ್ಲ. ಯಾರು ಸತ್ತು ಹೋಗಿದ್ದಾರೆ ಹೇಳಕ್ಕ? ಯಾರು ಹೇಳಿ ನೀವು? ಭಗವಂತ ಇಲ್ಲ, ಹೇಳಿ. ಭಗವಂತ ಇಲ್ಲ. ಹುಟ್ಟೈತಿ, ಸೂರ್ಯ ಕಾಣ್ತಾ ಐತೆ. ಭಗವಂತ ಇಲ್ಲ. ಇಲ್ಲಿ ಹುಟ್ಟಾರಲ್ಲ ಸೂರ್ಯ, ಎದುರುಗಡೆ ಐತೆ, ಎದುರುಗಡೆ ಹುಟ್ಟೈತೆ.
ಯಾರನ್ನ ಉಟ್ಕೊಂಡ್ಲಿ, ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತ ಇದಾನೆ ಹೇಳ್ರಿ, ದೇವ್ರ ಎಲ್ಲಾರು ಹುಟ್ಟಿದ್ದ ಶಿವ ಉಳ್ಮೇಯಿಸ್ತಾನ. ಇಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರ. ಇವಾಗ ಹೇಳಿದ್ರಿ ಬಸ್ ಅಲ್ಲಾರೆ ಬರ್ತಾ ಇದ್ದೀವಿ, ಟ್ಯಾಕ್ಟ್ರಿಗೆ ಬಂತು ಅದಕ್ಕೆ ಸಿಕ್ಬಿಡ್ತೀನಿ ನಾನು. ಏನ್ ಹೇಳಿದ್ರಿ ನೀನು? ನಾನಿಲ್ಲ, ನನ್ಗೆ ಯಾರು ಅಣ್ಣ ನರಸಿಂಹಣ್ಣ. ನಾನೇ ಕಡೆ ಹೇಳಕ್ಕ, ಅಚ್ಚುಕಟ್ಟಾಗಿ ಹೇಳಕ್ಕ, ನನ್ಗೆ ಜಾಸ್ತಿ ಇದಾಗಬೇಡ, BP ರೈಸ್ ಆಗುತ್ತೆ, ನನಗೆ ಉಸಿರಾಡಕ್ ಆಗಲ್ಲ. ಅಯ್ಯೋ ನರಸಿಂಹಣ್ಣ, ನೆನ್ನೆ ಎಲ್ಲ ಜೊತೆ ಮಾತಾಡ್ಕೊಂಡಿದ್ರು, ಎಲ್ಲ ಓಡಾಡ್ಕೊಂಡಿದ್ರು. ಮೊನ್ನೆ ಎಲ್ಲ ಹಬ್ಬದಾಗ ಚೆನ್ನಾಗ್ ಊಟ ಮಾಡಿದ್ರು, ಹಬ್ಬಟ್ ತಿಂದ್ರು. ನೀನು ಎಲ್ಲ ಮಾತಾಡ್ದೆ, ನೀನು ಫೋನ್ ಆಗಿ ಮಾತಾಡ್ದೆ. ಹಿಂಗಾಗೋಯ್ತು. ಅಯ್ಯೋ ಹೋಗತ್ತಾ, ಎದಳ್ತಾ ಇಲ್ಲ. ಇಷ್ಟೆಲ್ಲ ಮಾತಾಡೋದಕ್ಕಿನ್ನ ಒಂದ್ ಯಾರು ಅಂತ ಹೇಳ್ಬಿಟ್ರೆ ಅದೇ ನನಗಿನ್ನ ಅವ್ರು ಮಾತಾಡ್ತಾ ಇಲ್ಲ. ಇಲ್ಲಿ ಬಸ್ ಲಾರಿ ಬರ್ತಾಳೆ, ಬಸ್ ಸಿಗುವಂತ ಮಾಡಿದೆ ನೀನು. ಅವ್ರು ಇನ್ನ ಮನಿ ಕಂಡವ್ರೆ, ಇನ್ನ ಎದಳ್ತಾ ಇಲ್ಲ. ಫೋನ್ ಮಾಡೋನ್ಸರಿ ಹೇಳೋರ್ಗೆ ಎದೋಳು ಟೈಮ್ ಆಯ್ತು, ಗಣೇಶನ ಹಬ್ಬ ಅಂತ. ಯಾರು ಹೇಳಿ? ನಮ್ ಯಜಮಾನ್ರು ಮನಿ ಕಂಡವ್ರು ಇನ್ನ ಎದೋಳ್ತಾನೆ ಇಲ್ಲ ನೋಡು, ಅದಕ್ಕೆ ನಂಗೆ ಗಳೆ ಬತ್ತೈತೆ. ಅಯ್ಯೋ ಅಯ್ಯೋ, ನಿಮ್ ಯಜಮಾನ್ರ ಇಬ್ರು ಸರ್ಕ ಇಂಥದಾಗ ಗೋಳಾಡ್ದೆ ಇಷ್ಟ ನೋಡ್ರಿ. ನೀನ್ ಯಾರು ಹೇಳುವ ತಾಯಿ ಇದು ಬೆಂಕಿ ಇಟ್ಬಿಡ್ತೀನಿ. ನಮಗೆ ಯಾಕೆ ಟೆನ್ಷನ್ ತತ್ತೆ? ನೀನ್ ತಾಯಿನ ಕ್ಯಾಯ? ನಾನ್ ಕೆಂಪಮ್ಮ. ಕೆಂಪಮ್ಮ ನಿಮ್ ಫುಲ್ ಕೇಸ್ಕೊಂಬಿಡು, ನನಗ್ ಯಾಕೆ ಮಾಡ್ದಮ್ಮ? ತಾಯಿನ ಕ್ಯಾಯ ನಾನ್ ತಿಳ್ಕೊಂಡೆ. ನಮ್ ಮನೆಯವರು ಮನಿ ಕಂಡವ್ರೆ ಇಬ್ರು ಮನೆ ಕಂದಿದ್ ಹೋಗಿ ಇನ್ನೊಂದ್ಸಲ ನಿಮ್ ತಿಂಗಿಸ್ಕೊಂಡಿ. ನೀನ್ ತಾಯಿನ ಕ್ಯಾಯ ನನ್ಗೆ ಉಸಿರಾಡಕ್ ಆಗ್ದಂಗ ಆಗ್ಬಿಟ್ಟು ನಿಮ್ಮ ಸುಳ್ನಾಕಿ. ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ, ಕೆರ ಹೊರದಂಗ್ ಹೋಗ್ಬಿಡ್ತೀನಿ ಸೋಳೆ ಮುಂಡೆ. ನಿಮ್ಮ ಅವ್ನು ಯಾವ್ಯಾವ ಅಂತ ಬೆಳಗ್ಗೆ ಯಾಕೆ ಈ ತರ ಇಷ್ಟೊತ್ತಿಗೆ ಇನ್ನೊಂದಿನ ಫೋನ್ ಮಾಡಿ ನೋಡು. ನನ್ನ ನಂಬರ್ 161 ಲಾಸ್ಟ್ ನಂಬರ್. ನೀನ್ ಯಾಕೆ ನೀನ್ ತಾಯಿ ಕೊಡಿಲ್ಲ ಅನ್ನ ನೋಡಿ ಚಿನಾಲಿ. ಹಲೋ ತಾಯಿನ ಅಲ್ಲ ಅಂದ್ರೆ ನೀನ್ ಮತ್ತೆ ನಮ್ಮ ಮನೆ ಹತ್ರ ಏನಕ್ ಬರ್ತಿಲ್ಲ? ನಾನು ನೀನ್ ಹೆಂಡತಿ ಅನ್ನೋದು ಮರ್ತು ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರಿನಾಗಲ್ಲ ಹುಡಿ. ಯಾಕೆ ಸಿಗಂದೂರಿಗೆ ಕರ್ಕೊಂಡ್ ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡ್ ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡ್ ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡ್ ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದೆ ಜೊತೆಗೆ? ನಿಮ್ಮ ಅಮ್ಮನೆ ಎಷ್ಟು ಹಾಳು ಮಾಡಿದ್ದು ಚಿನಾಲಿ ಮುಂಡೆ. ನೀನು ನನ್ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡ್ ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಯಾವಾಗೆಲ್ಲ ಬುದ್ಧಿ ನಿಂದು? ಅಯ್ಯಪ್ಪ, ನಿಮ್ಮ ಒಂದೊಂದು ಹಾಳು ಮಾಡಿದೆಯಲ್ಲ ಚಿನಾಲಿ. ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡ್ ಬಂದು ನನ್ ಮನೆಗ್ ಬಂದಲ್ಲ, ನನ್ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದಿ. ನಾವ್ ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ, ಅದೆಲ್ಲ ಮರ್ತ್ಬಿಟ್ಟ? ಪರಮಾತ್ಮ ಶಿವ ಅಂತ. ಅಯ್ಯ ನೀನ್ ತಾಯಿನ ಆಯ್ಕೆ, ನೀನು ಒಂದು ಎಷ್ಟು ಹಾಳು ಮಾಡಿದೆ, ಒಂದೊಂದ್ ಮನೆ ಬಿಟ್ಟಿದೆ ನೀನು. ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನಾಲಿ ನೀನು. ಅಲ್ಲ, ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಬಟ್ಟೆ ಕೊಡ್ಸಿದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಡಜನ್ ಗಟ್ಲೆ ಅಂಡರ್ವೇರ್ ನಮ್ಮನೆ ಇಕ್ಕೊಂಡ್ ಕಳ್ಸಿದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ ಮನೆಗ್ ತಗೊಂಡೋಗ್ ಪ್ರಸಾದಕ್ಕೆ ದುಡ್ಡು ನಾನ್ ಕೊಟ್ಟಿದ್ದೀನಿ. ಇವತ್ತು ನನ್ನ ನಡು ನೀರಾಗ ನಿಲ್ಸ್ ಹೆಂಗ ಇದನ್ನ ಮಗ ಇವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ತಾಯಿನ ಹಾಕಿ ಎಷ್ಟು ಚಿನಾಲಿ ಇವಳು. ತಗೊಂಡ್ ನಮ್ಮ ಅಮ್ಮ ಮಾತಾಡೋದು. ಹಲೋ ಹಲೋ ಹಲೋ, ಯಾಕಪ್ಪ ಬೈತಿ ನೀನು? ನನ್ ಮಗುನ ಯಾಕೆ ಬೈತಿ? ನನ್ ಮಗುನ, ನನ್ ಮಗಳ, ನನ್ ಮಗಳ, ನನ್ ಮಗಳು. ನಿಮ್ ಮಗಳಿಗೆ ನಾ ಇದಕ್ಕ ನಿಮ್ ಗಟ್ಟ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾವ ಶ್ರೀಕಂದೂರ್ಗ್ ಹೋಯ್ದಿವಿ, ಯಾವ ಧರ್ಮಸ್ಥಳಕ್ ಹೋಯ್ದಿವಿ. ನಮ್ಗೆ ಇದು ಅಲ್ಲ, ನೀನ್ ಅಪ್ಪ ಅಂದ್ಬಿಟ್ಟಿದ್ಯಾ ನೀನು. ಏನು ಅಂದ್ರೆ ಹೇಳಿ ಅಂದ್ರೆ ನಿಮ್ಮ ಅಮ್ಮನ ಅಲ್ಲ, ನಾನು ಅವ್ರು ನೋಡೇ ಇಲ್ಲ. ಇಲ್ಲ ಹುಡುಗಿ ಮಾತಾಡ ನೋಡಿ, ಅವ್ರೆಲ್ಲ ಒಂದೇ ಗುಂಪೇನ ಇವ್ರದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ? ಸುಮ್ನೆ ಹೊಂಟ ಇದ್ದೀನಿ. ನಮ್ಮ ಅಮ್ಮ ನಿನ್ ಮ್ಯಾಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ನೀವು ಅನ್ನ ತಿನ್ನಲ್ಲ ತಾಯಿಗೆ, ನೀವು ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮ್ಯಾಲ ನಿನ್ ಪ್ರೀತಿ ಇಲ್ವಾ? ಅಲ್ಲ, ನನ್ ಮ್ಯಾಲ ಕೇಳು ಅಮ್ಮ, ನನ್ ಮಗಳು ಲವ್ ಮಾಡ್ತೀಲ್ವ ಅಂತ ಕೇಳು.
ಹಲೋ ಹಲೋ ನೀವೆಲ್ಲ ಎಲ್ಲಿ ಎಲ್ಲಿ ಯಾವ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ? ಯಾವ ಎಲ್ಲಿ ಎಷ್ಟು ಹಾಳು ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ? ಈಗ ನೀನ್ ನನ್ ಲವ್ ಮಾಡ್ತೀಯೋ ಇಲ್ವೋ ಹೇಳು? ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋಳ ನಿಮ್ಮ ಅಮ್ಮ ನಿಮ್ ನೋಡೇ ಇಲ್ಲ ನಾನು. ನೋಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ. ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು. ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ? ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ಅದು ನೀವು ಅಮ್ಮನ್ನ ಹಾ ಇನ್ಯಾರ ನೋಡ್ಕೊಂಡು ಈಗ ನಮ್ಮ ಮನೆಗೆ ಬರೋದ್ ಬಿಟ್ಟಿದ್ಯಾ? ನನ್ನ ಹತ್ರ ದೋಚ್ಕೊಂಡಿದ್ ಆಗೋಯ್ತಾ? ಹಾ ಯಾವ ಊರು ನಿಮ್ದು? ಯಾವ ಊರು? ಬಾ ತೋರಿಸ್ತೀನಿ. ನಮ್ಮ ಅಮ್ಮನ್ ಕೈಗೆ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ. ಯಾವ್ದ ಬಸ್ಸಲ್ಲಿ ಆಡಿದ ಮುಗಿ ತುಂಬ ಬಂದ್ಬಿಡ್ತೀನಿ. ನಿಮ್ಮ ಅಮ್ಮ ಆದ್ರೇನು ಲೇ ಗೊಜ್ಜ ಕೊಟ್ಟಿಲ್ಲ ಅಂತ ಸಂಸಾರ ತೆಗೆದು ಬಿಡ್ತೀರಾ ನೀವು. ತಗೊಳಮ್ಮ, ಮಾತಾಡೋಣ ಸರಿ ಬೈಯಮ್ಮ. ಹಲೋ, ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೋ? ನನ್ ಗುಂಜಿ ಕೊಡೋವು. ಹಾ ನಾನು ಗುಂಜಿ ಕೊಡು. ಏಯ್ ಬೆಂಕಿ ಸಹಾಯ ಕೊಡ್ತಾರ ನಿಮ್ಮನ್ನ? ಬೆಂಕಿ ಇಕ್ಕಿ ಸಹಾಯ ಕೊಡ್ತಾರೆ. ಅವ್ರವ್ರ ಮನೆ ಗಂಡ್ಸತ್ತಿರೋರ್ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗೆಲ್ಲ ಕಣೋ ಕಷ್ಟಪಡೋ. ಹಲೋ, ಈಗ ಜೀವನದ ಬಗ್ಗೆ ಏನ್ ಮಾಡ್ಬೇಕು ಅಂತ ಇದ್ದೀನಿ ನೀನು? ಈಗ ನಮ್ಮ ಅಕ್ಕನ ಗತಿ ಹೆಂಗ? ಇದನ್ನ ಮಕ್ಕ ಬರ ಮಾಡ್ತೀಯ ಅಕ್ಕ? ನೀನ್ ಹೆಂಗನ ಮಾಡ್ಕೋ, ನಾನ್ ಹೇಳ್ತಿರೋದಿಲ್ಲ. ಮಕ ಬರಂಗ್ ಮಾಡ್ತೀಯ ಅಂತ ಹೇಳಿದ್ದು. ಮಗ ಬರಂಗ್ ಮಾಡೋಣ ಈಗ. ಹಲೋ, ವಿಡಿಯೋ ಕಾಲ್ ಮಾಡೋ ಅಕ್ಕ. ವಿಡಿಯೋ ಕಾಲ್ ಎಟ್ಟಾರ್ ಮಾಡಿವಂತ ಮಾಡ್ತೀನಿ. ನೀನು ಎಷ್ಟು ಮನೆ ಹಾಳು ಮಾಡಿದೀನಿ. ನಮ್ಮ ಮನೆಗೆ ಏನಕ್ಕ ಬತ್ತಿಲ್ಲ. ನಾನಲ್ಲ ಯಾವ್ದು ರಾಂಗ್ ನಂಬರ್ ಮಾಡಿದೀಯ. ಅರೇ ನನ್ ಮಗಿಗ್ ಫೀಸ್ ಕಟ್ಟಕ್ ಕಾಸಿಲ್ಲ. ನೀನು ನನ್ಗೇನ ಕೆಟ್ಟ ಮಾತಾಡಿ ನೋಡಿಲ್ಲ ಮನೆಯವ್ರ ಜನ. ಮತ್ ನೋಡ್ ಚಿನ್ನು, ಮತ್ತೀಗ ಮಗಿಗೆ ಫೀಸ್ ಕಟ್ಟಕ್ ಕಾಸಿಲ್ಲ, ಯಾವಾಗ ಕೊಡ್ತೀಯ? ನಿಮ್ ಯಜಮಾನ್ರಿಗೆ ಫೋನ್ ಮಾಡಿ ಹೋಗ್ತೀನಿ ನೋಡಿ. ನೀನು ನನ್ನ ಯಜಮಾನ್ ಅಲ್ವಾ ಚಿನ್ನು? ಅಲ್ಲಿ ಲಾರಿ ಡ್ರೈವರ್ ಒಂದಲ್ಲಿ ಚಿನ್ನು. ಲಾರಿ ಡ್ರೈವರ್ನ ಬಿಡ್ಸ್ ಕರ್ಕೊಂಬಂದು ಯಡಿಯೂರ ಕರ್ಕೊಂಡೋಗ್ ಮದ್ವೆ ಆಗಿ ಇವತ್ತೆಲ್ಲ ಮಾಡ್ದಲ್ಲ ಚಿನ್ನು. ಇವತ್ತು ನಡು ರೋಡಾಗ ಬಿಟ್ಟು ಬಂದಿದ್ಯಲ್ಲ ನಮ್ಮ ಮನೆ ಬಾಡಿ. ಆಕ್ಸಿಡೆಂಟ್ ಆಗಿತ್ತ ಚಿನ್ನು? ನೋಡು, ನಿನ್ಗೆ ಆಕ್ಸಿಡೆಂಟ್ ಆಗಿ ಯಾವತ್ತು ನೀನ್ ಕೈಯ ಕಾಲ ಮುರ್ಕೊಂತೀಯೋ ಅವತ್ತು ನಿನ್ನೇನು ನಮ್ಮ ಅಪ್ಪನ ಮನೆ ಕಡೆ ಇನ್ನೊಂಚೂರು ಆಸ್ತಿ ಐತಲ್ಲ ಅದು ಮಾರ್ಬಿಟ್ಟು ನೀನ್ ತಿಥಿ ಮಾಡ್ತೀನಿ. ಅಲ್ಲ ಚಿನ್ನು, ನಿನ್ ಎಲ್ಲ ಇದು ಎಲ್ಲ ಆಕ್ಸಿಡೆಂಟ್ ಆಗಿ ಬೇರೆ ಮಿದ್ಲೇನ್ ಆಕ್ಸಿಡೆಂಟ್ ಇದೆಯಾ ಚಿನ್ನು? ಚಿನಾಲಿ ಈ ಬಸ್ ಸ್ಟ್ಯಾಂಡ್ ಅವ್ರದೆಲ್ಲ ಮಿದ್ಲು ಆಕ್ಸಿಡೆಂಟ್ ಇದೆಯಾ ಚಿನ್ನು? ನೀನು ತಡಿ ನನ್ನ ತಮ್ಮ ಬಂದಂಗ್ ಕೊಡ್ತೀನಿ ತಡಿ ಒಂದ್ ನಿಮಿಷ. ಹಲೋ 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 ಬಾವಾ. ಏನ್ ಬಾವಾ? ಅಲ್ಲ ಏನು ಅಲ್ಲ ಬಾವಾ, ಇದು ಬಾ ಮೈದಾನು ಬಾಬಾ, ಬಾ ಮೈದಾನು. ಹಲೋ ಏನ್ ಬಾಬಾ, ಏನಕ್ಕೆ ಈ ತರ ಅಕ್ಕಂಗೆ ಯಾಕೆ ಈ ತರ ಮೋಸ ಮಾಡಿದ್ದೀನಿ ನೀನು? ನೀನ್ ಎಂತ ಮಿಲ್ಟ್ರಿ ಕೊಡ್ತೀವ ಅಂತ ಹೇಳಲ್ಲ. ನೀನ್ ನಿಮ್ ಅಕ್ಕನ ಮಾತು ಕೇಳಿಗೆ ಸುಮ್ಮನೆ ಹಿಡ್ಕೊಂಡೆಲ್ಲ ಮರ್ಕೊಂಡ್ ಕಟ್ಟಿ ಸಿಮೆಂಟ್ ಬೆಂಕಿ ಕಲ್ಬಿಟ್ಟು. ಅಲ್ಲ ಕಣ್ ಬಾಬಾ, ನಮ್ಮ ಅಕ್ಕಂಗೆ ನಾನ್ ನೋಡೋ ನಮ್ಮ ಅಕ್ಕ ಹೇಳಿತ್ತು, ನಾನ್ ನರಸಿಂಹರಾಜನ್ ತುಂಬಾ ಇಷ್ಟಪಟ್ಟಿದ್ದೀನಿ, ನಾನು ನಿಮ್ ಬಾವನ್ ಬಿಡ್ತಾ ಇದ್ದೀನಿ, ನರಸಿಂಹರಾಜನ್ ಮದುವೆ ಆಗಿದ್ದೀನಿ ಅಂತ. ನಾನು ಹೋಗ್ಲಿ ಬಿಡಾಕ ಎಲ್ಲ ಚೆನ್ನಾಗಿದೆ ಸಾಕು ಅಂತ ಹೇಳಿದ್ದೆ. ನೀನ್ ಚೆನ್ನಾಗ್ ಅವಳ್ತ ವೀಸ್ಕೊಂಡು ದೋಚಿ ನನ್ ಮಗ ನೀನು ಬರ್ಬೇಕಾ ಬೇಡ ಮನೆಗೆ? ಇನ್ನಂತ ಮಕ್ಳಿಗೆ ಅಲ್ಲಿ ಹಿಡಿದು ಮಾತಾಡು. ಅಲ್ಲಿ ಬಾವ ಅಂತ ಮರ್ಯಾದೆ ಕೊಡ್ತಿಲ್ವ ಬಾವ ನಾನು? ಮತ್ತೇನಂದಿತ್ತು ಈಗ? ಅಲ್ಲ ನೀನು ಅಕ್ಕಂತವ ದುಡ್ಡು ಒಡವೆ ಇಸ್ಕೊಂಡು ಏನಕ್ಕೆ ಈ ತರ ಮೋಸ ಮಾಡಿದ್ ಹೇಳ ಬಾವ ನೀನು? ಈಗ ಧರ್ಮಸ್ಥಳಕ್ಕೆ ಹೋಗಿ ಸಿಕ್ಕಂದೂರಿಗೆ ಎಂದು ಕೇಳೋ, ಸಿಕ್ಕಂದೂರ್ಗೆ ಹೋಗ್ಬಿಟ್ಟು ದೇವ್ರ ಮುಂದೆ ಪ್ರಮಾಣ ಮಾಡ್ಲಿ ನಾನು ಒಡವೆ ಇಸ್ಕೊಂಡಿದ್ದೀನಿ ಅಂತ. ನೀನು ಒಡವೆ ಇಸ್ಕೊಂಡಿಲ್ಲ ಅಂತ ಅಂದ್ರೆ ಅಲ್ಲೇ ಅಕ್ಕಂಗ್ ತಾಳಿ ಕಟ್ತೀಯ ನೀನು ಪ್ರಮಾಣ ಮಾಡಿದ ತಕ್ಷಣ?
ದೇವ್ರ ಮೊದ್ಲು ಪ್ರಮಾಣ ಮಾಡ್ತು. ಅದನ್ನೇ ನೋಡ್ ಬಾವ, ಪ್ರಮಾಣ ಮಾಡಿಸ್ತೀನಿ. ಅಕ್ಕ ಪ್ರಮಾಣ ಮಾಡ್ತು ಅಂತಂದ್ರೆ ನೀನು ಅಲ್ಲೇ ಅಕ್ಕಂಗ್ ತಾಳಿ ಕಟ್ತೀಯ ನನ್ ಕಣ್ಮುಂದೆ. ಇಲ್ಲ ಅವರು ಆಲೆ ನಿಮ್ಗೆ ಗೊತ್ತಿಲ್ಲ ಬರ್ಲಿ ಯಾವ್ದು ನಂದಿದೆ ಹೊಸದುರ್ಗ ಹೇಳು ಬಾವ. ಅಲ್ಲ ನಿಮಗೆ ಗೊತ್ತಿಲ್ಲ ಅವ್ರದ್ದು ಅವ್ರು ಹೇಳಿ ವಿಚಾರ ಹೇಳಿದ್ವಿ, ಒಂದು ನೀರು ಕುಡಿಯೋದಿಲ್ಲ, ಯಾವ ದುಡ್ಡು ಕಲೆಕ್ಷನ್ ಮಾಡ್ಕೊಡು ಬಾ ಅಂತ ಫೋನ್ ಮಾಡಿದಾರೆ ನನಗೆ ಈಗಾಗಲೇ 6 ತಿಂಗಳ. ಏನ್ ದುಡ್ಡು ಕಲೆಕ್ಷನ್ ಬಾವ? ನಿಮ್ ಬಾಬುನಾಗ್ ಗುಂಜಕ್ಕ ದೇವತಾ ನೋಡುದು ಅವ್ರ ಮನೆಗೆ ಹಾಕ್ಬಿಟ್ಟು ಹೋಗ್ರಿ ನಿಮ್ ಊರಿಗೆ. ಏನ್ ಬಾವ ಕರೆಕ್ಟ್ ಆಗಿ ಹೇಳಿದ್ರೆ ತಾನೆ ಗೊತ್ತಾಗದ, ಬಿಡಿಸಿ ಹೇಳ್ರಿ. ಯಾರು ಒಳ್ಳೆ ಹುಡುಗರ ಮಗ ಇದು, ನಿಮ್ಗೆ ಗೊತ್ತಿಲ್ಲ ಅವ್ರ ಬಗ್ಗೆ, ನೀವು ಅವ್ರ ಬಗ್ಗೆ ಏನೋ ತಲೆ ಕೆಡಿಸಿ ಮಾಡ ನಿಮ್ ಮಾತು ಹೋಗಿ ನಿಮ್ ಊರ್ ಕಡೆ ಸಂಸಾರಕ್ಕೆ ನಿಮ್ ಕಡೆಗೆ. ನಂಗೆ ಏನಂತ ಅಂದ್ಲು ಗೊತ್ತಾ ಬಾವ, ನಾನು ಅವನು ಪ್ರತಾಪನ್ ಬಿಟ್ಬಿಟ್ಟಿನ ಲಾರಿ ಡ್ರೈವರ್ನ ನರಸಿಂಹರಾಜು ಯಾರೋ ಬಳ್ಳಾಪುರ ಅವ್ರನ್ನ ತುಂಬಾ ಇಷ್ಟಪಟ್ಟು ಮದ್ವೆ ಆಗ್ತಿದ್ದೀನಿ ಕಣ, ನನ್ಗೊಂದ್ ಬಾಳಕ್ಕೆ ಒಂದು ಅವಕಾಶ ಮಾಡ್ಕೊಡ್ರಿ ಎಲ್ಲಾರು ಅಂತ ಅಂದ್ರು. ನಾನು ನಮ್ಮ ಅವ್ವಂಗೆ ನಮ್ಮ ಅಪ್ಪಂಗೆಲ್ಲ ಹೇಳಿ ಒಪ್ಸಿ ಎಲ್ಲೋ ಚೆನ್ನಾಗಿರ್ಲಿ ಬಿಡ್ರಿ, ಅವಳು ಸುಖವಾಗಿ ಇರ್ಲಿಲ್ಲ, ಲಾರಿಗೆ ಹೋಗ್ತಾ ಇದ್ದ ಅವ್ನೇನೋ ಸುಖವಾಗಿ ನೋಡ್ಕಂತಿಲ್ಲ, ನರಸಿಂಹರಾಜು ಬಾಬಾ ಚೆನ್ನಾಗಿ ನೋಡ್ಕಂತಾರಂತೆ, ಹೋಗ್ಲಿ ಬಿಡ್ರಿ ಅಂತ ಅಂದೆ. ನಿಮ್ ಫೋಟೋ ಎಲ್ಲ ಕಳ್ಸಿದ್ಲು ನನ್ಗೆ. ನೀವೇನ್ ಬಾಬಾ 2 ಕಿವಿಗೆ ವಾಲೆ ಹಾಕೊಂಬಿಟ್ಟಿದ್ದೀರಾ? ನಿಮ್ ಮಕ್ಕಳು ನೋಡಿಲ್ಲ, ನಿನ್ನೂ ನೋಡಿಲ್ಲ. ಅಲ್ಲ ಬಾಬಾ ಕರೆಕ್ಟ್ ನನ್ ನೋಡಿಲ್ಲ ನೀವು. ಅಲ್ಲ ಕಣ್ ಬಾಬಾ, ನಾನು ಹೇಳೋದ್ ಅರ್ಥ ಮಾಡ್ಕೊಳ್ರಿ. ಫೋಟೋ ಕಳ್ಸಿದ್ಲು. ಇಷ್ಟೆಲ್ಲ ಮಾತು ಮಾತಾಡೋ 20 ಮಾತಾಡ್ತೆ ಬಾವ ಬಾವ ಅಂತ. ನಮ್ಮ ಹುಡುಗರೇ ಒಂದಿಲ್ಲ ಬಾವ ಅಂದಿಲ್ಲ ನನ್ನ. ಯಾರು? ನಮ್ ಸ್ವಂತ ಬಾವ ಇದ್ದೀರ ಬಾವ ಅಂದಿಲ್ಲ. ನೀನು ಒಳ್ಳೆ ಬಾವ ಬಾವ ಅಂತ ಬಾಯಿ ಕೇಳಂಗಿದ್ದೀಯ ನೀನು. ಅಲ್ಲ ನಿಮ್ ಯಾರು ಅಲ್ಲ ನೋಡು. ಬಾವ ಬಾವ ಅಂದ್ಬಿಟ್ಟು ತಾಂಡ ಯಾವ್ದಾರ ಆಳ್ಬಾರ್ದು. ಅಲ್ಲ ಹೋಗ್ಲಿ ಬಿಡ್ರಿ. ನಮ್ ಫೋಟೋ ಕಳ್ಸಿದ್ಲು, ನಾನ್ ನೋಡ್ದೆ, ಹೋಗ್ಲಿ ಬಿಡ್ರಿ ಎಲ್ಲ ಚೆನ್ನಾಗಿರ್ತಾರೆ ಅಂತ. ನಾನ್ ಇವತ್ ನಿಮ್ ನೋಡ್ಕೊಂಡ್ ಹೋಗೋಣ ಅಂತ ಬಂದ್ರೆ ಇವತ್ ಹಂಗ ಅಂದ್ಲು, ಮನೆಗ್ ಬರ್ತಾ ಇಲ್ಲ, ಆಲೆ 4-5 ತಿಂಗಳಾಯ್ತು ಬರ್ತಾ ಇಲ್ಲ ಅಂತ ಅಂದ್ಲು. ಈಗ ಏನ್ ನೀವ್ ಮಾಡ್ಬೇಕು ಅಂತ ಇದ್ದೀರಾ? ನಾವು ನೋಡಿಲ್ಲ, ಅವ್ರ ಕಥೆನೂ ಇಲ್ಲ, ಅವ್ರೆಲ್ಲೋ ಯಾರೋ ನಾಟಕದಲ್ಲಿ ನಮ್ಮನ್ನ ನೋಡಿ ಟೈಪ್ ಮಾಡ್ತಾ ಇದಾರೆ ಸರ್. ನಾವು ಆ ರೂಟ್ ನಮ್ಗೆ ಎಂದು ಕನೆಕ್ಟ್ ಮಾಡಕ್ಕೆ ನೋಡಿಲ್ಲ ನಾವು. ನೀವ್ ಆತರ ಮಾಡಿಲ್ವ ಬಾವ? ನೋಡಿಲ್ವ ನಮ್ಮ ಅಕ್ಕನ್ನ ಯಾವತ್ತು? ಇವಳೆ ಸುಳ್ಳು ಹೇಳ್ತಾಳ ಹಂಗಾರೆ? ನೀವ್ ಯಾವ ದೇವ್ರ ತಗೊಂಡು ಪ್ರಮಾಣ ಮಾಡ್ತೀರಿ? ನಾವು ಮಾಡ್ತೀನಿ ಬೇಕಾರೆ. ಮತ್ತೀಗ ನೀವು ಅವ್ರ ಮನೆಗ್ ಬಂದು ನೀನ್ ತುಂಬಾ ಸೆಕ್ಸಿ ತರ ಕಾಣ್ತೀಯ, ಲಂಗ ಹಿಂಗ್ ಮೇಲೆ ಕಟ್ಕೋ, ಚೆನ್ನಾಗ್ ಕಾಣ್ತೀಯ ನೀನು, ಹಂಗೆ ಹಿಂಗೆ ಅಂತ ಏನೇನೋ ಬರೆಯೋರಂತೆ ಮಂತಕ್ಕೆ. ಮಗು ಎಲ್ಲ ಹೇಳ್ತಾ ಐತೆ ನರಸಿಂಹರಾಜು ನಮ್ಮ ಅಪ್ಪನ ಹೆಸರು ಅಂತ. ಖಂಡಿತ ಇಲ್ಲ ಇವ್ರೆ, ನಾವು ಹೇಳಿ ನೋಡಿಬೇಕಾದ್ರೆ ನಾವು ಆ ಅಕ್ಕಪಕ್ಕದಾಗಾದ್ರೂ ಅವ್ರು ಯಾವ ಊರು ಅನ್ನೋದೇ ನಾವು ನೋಡಿಲ್ಲ. ಅಕ್ಕಪಕ್ಕ ಮನೆ ಕೇಳಿ ನೋಡಿಬೇಕಾದ್ರೆ ಯಾರನ್ನ ಹಂಗೆ ಬಂದು ಹೋಗಿದ್ರು ಅಂತ ಬೇಕಾದ್ರೆ ನೀವು ಹೇಳಿದ್ರೆ ನಾವು ತಡೀರಿ, ನಮ್ಮ ಅಕ್ಕನ ಮಗಳ ಕೈ ಕೊಡ್ತೀನಿ. ಹಲೋ ಹಲೋ ಅಂಕಲ್. ಹಲೋ ಏನಪ್ಪ? ಹಲೋ ಅಂಕಲ್, ನೀವು ನಮ್ಮ ಮನೆಗ್ ಬಂದಿಲ್ವಾ ಯಾವತ್ತು? ಇಲ್ಲ ಬಂದಿಲ್ಲ ಕಣವ, ನಾವ್ ಬಂದಿಲ್ಲ. ಯಾರೋ ಮಿಸ್ ಮಾಡ್ಕೊಂಡಿದ್ದೆ ಕಣವ, ನಾವ್ ಬಂದಿಲ್ಲ. ನೀವ್ ಬಂದಿದ್ರಿ, ಕೇಕು ಎಲ್ಲಾ ತಗೊಂಡಿ. ನಾನು ಒಬ್ರಿಗೆ ಅರ್ಧ ಟೀ ಕೊಡ್ತಾರ ಅಂತಂದ್ರೆ ಕೇಕ್ ಯಾರಿಗೆ ತಂದು ಕೊಡ ನಮ್ಮ ಯಾರ ಕೊಡ್ಸಿರ್ ಕೊಡ್ಬಿಟ್ಟು ಅಲ್ಲ ಕಣಮ್ಮ, ಯಾರ ಕೊಡ್ಸಿರ್ ಕೊಡ್ಬಿಟ್ಟು ಹಿಂದಿಗೆ ನೋಡ್ದಂಗ್ ಬರ್ತೀನಿ ನಾನು. ಯಾಕೆ ಕೇಕ್ ತಗೊಂಬರೋಣ, ಕೇಕ್ ಅಂದ್ರೆ ಗೊತ್ತಿಲ್ಲ ನನಗೆ. ನೋಡ್ ಬಾವ, ಮತ್ತೀಗ ಇವಳು ಹೇಳ್ತಿದ್ದಾಳೆ ನಮ್ಮ ಅಕ್ಕನ ಮಗಳು. ಇಲ್ಲಪ್ಪ ಸತ್ಯವಾದ, ನಾವು ಕೇಕ್ ತಗೊಂಡೋಗಿಲ್ಲ, ಅವ್ರ ಊರು ನೋಡಿಲ್ಲ, ಅವ್ರ ಯಾರು ಅನ್ನೋದೇ ಅವ್ರ ಮಕ್ಕಳೇ ನೋಡಿಲ್ಲ ನಾವು. ಅವಳು ಎಲ್ಲ ಕರೆಕ್ಟ್ ಆಗಿ ಅಡ್ರೆಸ್ ಹೇಳ್ತಿದ್ದಾಳಲ್ಲ. ಈಗ ಬರೋಣ ಅಕ್ಕನ್ ಕರ್ಕೊಂಡ್ ಮನೆ ಹತ್ರ. ಯಾವ್ದಾರ ಆಸ್ಪತ್ರೆ ತೋರಿಸಿ ಮಗನ, ನಾವು ನೋಡೇ ಇಲ್ಲ. ನೋಡಿ ಅದು ಯಾವ್ದೋ ಕನ್ಫ್ಯೂಸ್ ಮಾಡ್ಕೊಂಡೈತೆ. ಅವ್ರು ನಿಮ್ ಅಕ್ಕನ್ ಕೇಳಿ ಏನು ಅಂತ ಕರೆಕ್ಟ್ ಆಗಿ ಹೇಳ್ತಾರೆ. ಅವಳು ಹೇಳ್ತಾಳ ವೈಟ್ ಗಾಡಿ ಹುಡುಗಿಯರ್ ಓಡಿಸಲ್ವ, ವೈಟ್ ಗಾಡಿ ಹಾಕೊಂಡು ಕನ್ನಡಕ ಹಾಕೊಂಡು ಕಿವಿ ವಾಲೆ ಹಾಕೊಂಡ್ ಬರುತ್ತೆ ಅಂತ. ನಾವು ಖಂಡಿತ ಅಲ್ಲ ಸ್ವಾಮಿ, ಯಾಕೆ ಸುಮ್ಮನೆ ನಮ್ಮ ತಲೆ ತಿಂದು ನಮ್ಗೆ ಆಗ್ಬಾರ್ದು. ಖಂಡಿತ ನಾವು ಅವ್ರು ನೋಡಿಲ್ಲ, ಅವ್ರು ಯಾವ ಮಕ್ಕಳು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಸ್ವಾಮಿ. ತಡೀರಿ, ಅಕ್ಕಂಗೆ ಕೊಡ್ತೀನಿ. ಅಕ್ಕಂಗೆ ಯಾಕೆ ಕೊಡ್ತೀರಾ ಸ್ವಾಮಿ? ಇಲ್ಲೆಲ್ಲ ಕಷ್ಟ ಬಿದ್ದು ಮಣ್ಣು ಸೊಲ್ಲು ಹೊತ್ಕೊಂಡ್ಬಂದು ಮನೆಗಿದ್ದಾರೆ. ನಾವು ಬರ್ತೇನೆ.
ಅಲೋ, ಯಾಕೆ ಅಂದ್ರೆ ನನ್ಗೆ ಈ ತರ ಏನ್ಸ್ಕೊಂತಿದ್ದೀರ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ? ಅಲ್ಲ ಇವರೇ ಮೇಡಮ್ ಅವರೇ, ಹೇಳಿ. ನೋಡಿ ಯಾರು ಸಬ್ಜೆಕ್ಟ್ ನಿಮ್ಮ ಅಣ್ಣ ನಿಮ್ ತಮ್ಮರು ಬಂದಿದ್ದಾರೆ, ನಿಮ್ ಮಗ ಐತೆ. ಇದು ಬರ್ತಾ ವಯಸ್ಸು ಬರೋದಿಲ್ಲ, ಅಚ್ಚುಕಟ್ಟಾಗಿ ಬಾಳ್ವೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಿ ಅಮ್ಮ. ನಿನ್ನ ನೋಡಿ ಇದು ದೇವ್ರು ನೀರು 3 ಸಲ ಮುಣಿಸಿ 3 ಸಲ ತೇಲುತ್ತೈತೆ. ಲಾಸ್ಟ್ ಬರ್ಬಾರ್ದು ಕಾಯಿಲೆ ಬಂದು ಹೊರಗೋಗ್ಬಿಡ್ತೀವಿ ಕಣಕ್ಕ ನೀವು. ನೋಡಿ ಅಂದ್ರೆ ನನಗೂ ಅದೇನೆ, ಬತ್ತಾ ವಯಸ್ಸು ಬರಲ್ಲ. ವಯಸ್ಸಿದ್ದಾಗ ಇಬ್ರು ಸೇರ್ಕೊಂಡು ಮಜಾ ಮಾಡಿ ಎಂಜಾಯ್ ಮಾಡೋಣ. ಇಬ್ರು ಸೇರ್ಕೊಂಡು ಇಬ್ರು ಚಂದ್ರ ಲೋಕದ ಹನಿಮೂನ್ಗೆ ಹೋಗೋಣ ಊಟಿಗೆ. ನಿಮ್ಮನೆ ಊಟ ನನ್ಗೆ ಏನು ಬೇಡ, ನಮ್ಮ ಮನೆಗೆ ಇಷ್ಟ ಊಟ ಎಲ್ಲ ಮಾಡ್ಕೊಂತೀವಿ. ಯಾವ ಊಟನೂ ಬೇಡ, ಯಾವ ಬೇಡ. ಊಟ ಅಲ್ಲ, ಊಟಿಗೆ ಹೋಗೋಣ. ನಾವಿಬ್ರು ಹನಿಮೂನ್ ಮಾಡ್ಕೊಳಕ್ಕೆ ಊಟಿಗೆ ಹೋಗೋಣ. ಊಟಿಗೆ ಹೋಗೋಣ. ಬತ್ತಾ ವಯಸ್ಸು ಬರುತ್ತಾ? ಇಲ್ಲಿ ಬೋಟಿ ತರಕ್ಕೆ ಕಾಸಿಲ್ಲ, ಇಲ್ಲಿ ಹೋಗಿ ಮೇಕೆ ಬೋಟಿದೆ ಅಂತ ಬೋಟಿ ತರಕ್ಕೆ. ಇನ್ನು ಊಟಿಗೆ ನಾವು ಬೋರಾಗತ್ತೆ. ನಮ್ದು ಆ ಟೈಪ್ ಫ್ಯಾಮಿಲಿ ಎಲ್ಲ ನಮ್ದು ಯಾವ್ದೆಲ್ಲ ಬೇರೆ ಕಡೆ ಇಲ್ಲ ಅಂದ್ರೆ ನಾನ್ ಬೇಕಾದ್ರೆ ಖರ್ಚೆಲ್ಲ ಇಕ್ಕಂತೀನಿ ನೋಡು. ನಾನು ಇಬ್ರು ಇಟ್ಕೊಂಡು ನೀನ್ ಅಂಡರ್ವೇಲ್ ನಿಂತ್ಕೊಂಡು ಈಜಾಡ್ಕೊಂಡು ನಾವೆಲ್ಲ ರೊಮ್ಯಾನ್ಸ್ ಮಾಡ್ಕೊಂಡು ಬಂದ್ರೆ ಹೆಂಗಿರುತ್ತೆ ಗೊತ್ತಾ? ಅಯ್ಯೋ ನಮ್ಗೆ ಆಗಲ್ಲ, ನಮ್ಗೆ ಅಲ್ಲೆಲ್ಲ ಯಾರೋ ನಿಮ್ಗೆ ಇಷ್ಟ ಬಂದಾಗ ನೋಡಿ ನಮ್ಗೆ ಫೋನ್ ಮಾಡ್ಬೇಡಿ. ಇಷ್ಟ ಬಂದವ್ರಿಗೆ ನಿಮ್ಮನೆ ನಾವಿರೋದು ಹಳ್ಳಿ ಒಳಗೆ ಎಲ್ಲ ಶಿವನೇ ದೇವ್ರಿ ಅಂತ ಮನೆ ಕಂಡವ್ರೆ. ಇಲ್ಲಿ ನಾವು ಆಚೆ ಕಡೆ ಇರ್ಕೊಂಡು ಮಾತಾಡ್ತಿದ್ರಿ, ಅದು ನಮ್ಗೆ ಕೆರಾಡ್ದಂಗ್ ಬೀಳ್ತಾರೆ ನಮ್ಮನ್ನ. ನಿನ್ಗೇನು ನಿಂಗ್ ಲಕ್ವನು ಹೊಡಿಲಿಲ್ಲ, ಆಕ್ಸಿಡೆಂಟು ಆಗ್ಲಿಲ್ವಲ್ಲಪ್ಪ ಸ್ವಾಮಿ ಸಿಗಂದೂರ್ ಚೌಡೇಶ್ವರಿ. ನಿಂಗೇನು ಆಕ್ಸಿಡೆಂಟು ಸಾಯ್ಲಿಲ್ವಲ್ಲಪ್ಪ ನೀನು. ನಿಮ್ಮ ಮುಂದೆ ಹುಟ್ಟಿದ ಮುಂದೆ ನಾನಿಕ ಆಕ್ಸಿಡೆಂಟ್ ಆಗ್ಬೇಕಲ್ಲ ಚಿನಾಲಿ. ಮಾತಾಡು ಯಾರು ಇರ್ಬಿಟ್ಟೆ ನಿಮ್ಮ ಅಮ್ಮನ್ನ. ನನಗೆ ಆಕ್ಸಿಡೆಂಟ್ ಆಗ್ಬೇಕಲ್ಲ ಚಿನಾಲಿ ಮುಂದೆ. ಕುಡ್ದ್ಬಿಟ್ಟು ಬಂದು ನನ್ನ ಮನೆ ಬಾಕ್ಲಾಗ ಮನೆ ಕಂತಿದಲ್ಲ, ಬಸ್ ಚಾರ್ಜ್ ಕಾಸು ಸ್ವಾಮಿ ಪರಮಾತ್ಮ. ಅವಾಗ ಎಲ್ಲ ಹೋಗಿತ್ತು ನಿಂದು. ಇವಾಗ ಯಾವ್ದೋ ಪುಡ್ಗೋಸಿ ಆ ಲಕ್ಷ್ಮಿ ತಾವ್ ದುಡ್ಡು ಇಸ್ಕೊಂಬಂದು 2 ಕಾಸು ದುಡ್ಡು ಮಾಡ್ಕೊಂಡಿದ್ದಕ್ಕೆ ಇಷ್ಟು ಮಾತಾಡ್ತೀಯಾ? ಅಲ್ಲ ಚಿನಾಲಿ, ನಾನು ಒಂದ್ ಮನೆಗೆ ಜಾಸ್ತಿ ನೀರ್ ಕುಡ್ದಿದ್ರ ನಾನು. ಕುಡ್ದಿಲ್ಲ ನಾನು, ಹುಚ್ಚೆ ಕುಡ್ದಿಲ್ವಾ ಬಂದು? ಎಷ್ಟು ಜನ ಕೊಟ್ಟಿದ್ರು ಮುಂದೆ ಅಲ್ಲ ನೋಡಿ. ನಿಮ್ಮಮ್ಮ ನಿಮ್ ತಮ್ಮ ನಿಮ್ ಮಗಳು ಎಲ್ಲ ಅವ್ರೆ. ನಿಮ್ಮಮ್ಮನ ಅಪ್ಪ ನಿನ್ನ ಒಬ್ಬರು ಬಿಟ್ಟಿದ್ಯಲ್ಲ ಮುಂದೆ. ಹಂಗಂತ ಅನ್ಬೋದು. ನಮ್ಮ ಕಸಿಂ ಪರಿಚಯ ಕಾಣ್ ಬಾಳ ಎದ್ಕೊಂಡು ನೋಡ್ಬೋದು. ನಿನ್ ಬಾಳಿಗ್ ನನ್ ಎಕಡ ಸಿಯ ಕೆಡ್ಬಿಡ್ತೀನಿ ಹಂಗೇನಿ. ಇವಳು ಯಾರೋ 3 ಬಿಟ್ರೆ ಚಿಕ್ಕವ್ರ ಮುಂದೆ ಇವಳು ಕಾಯಿನ ಗಂಟರ ಯಾರು ಚಿಕ್ಕರ ಯಾರು ಅಕ್ಕ ಯಾರು ತಂಗಿ ಯಾರು ಅನ್ನೋ ಗೊತ್ತಿಲ್ಲ ಮಾತಾಡ್ತೀರಲ್ಲ ಚಿನಾಲಿ. ನಿಮ್ಮ ಮುಂಚೆ ಬಾಯಿ ನಿಮ್ಮ ಮಗು ಕೊಟ್ಟು ನಿಮ್ಮ ಕೊಟ್ಟಿದ್ದ ನಿಮ್ಮ ಅಮ್ಮ ಮಿಂಟ್ರಿ ಕೊಟ್ಟಿದ್ ಮುಂದೆ. ನೀನ್ ಮೂಟೆ ಹೊರಕ್ ಹೋಗಿದ್ದ? ನೀನೇ ಮೂಟೆ ಹೊರಕ್ ಹೋಗಿದ್ದ? ಚಿನಾಲಿ ನಿನ್ನಂಗೆ ದುಡ್ಡು ಕೊಡ್ತಾ ಇಲ್ಲ ಬಾ, ಆಮೇಲೆ ಇಸ್ಕೊಡು ಹಂಗೆ ಹಿಂಗೆ ಅಂತ ಮಿಂಟ್ರಿಗಳಿಗೆಲ್ಲ ಬಂಡವಾಳ ಹಾಕಿ ಬಂಡವಾಳ ತೆಗಿತೀವಿ ನಾವು. 1000 ರೂಪಾಯಿ ಬಂಡವಾಳ ಹಾಕಿ 5 ರೂಪಾಯಿ ದುಡಿತೀವಿ. ಯಾರು ಮಿಂಟ್ರಿ ಗುಟ್ಟಿ ಯಾರು ನಿನ್ನಂಗೆ ಮಿಂಟ್ರಿ ಗುಟ್ಟಿದ್ದು ಕಲ್ಲಿಡ್ತಾರಲ್ಲ ಚಿನಾಲಿ ಮುಂದೆ. ಫೋನ್ ಕೆರೆಗೋತ ನೋಡು ಕೂಡ ನೀ ತಾಯಿನ ಹಾಕ್ಯಾಯ ಮಿಂಟ್ರಿ ಗುಡ್ತದೆ. ನಾವು ಅದು ದುಡ್ಡು 1000 ರೂಪಾಯಿ ಹೇಳ್ತೀವಿ ತಾಂಬರೋದು, ಅದ್ರಾಗ 10 ರೂಪಾಯಿ ಸಿಗೋದು. 4-5 ಕೋರ್ಟ್ಗಳಿದಾವೆ. ನಿಮ್ಮ ಡ್ರಿಂಕ್ಸ್ ತಾಂಬರಲ್ಲ ದುಡ್ಡ. ಎಷ್ಟು ಜನ ಕೊಟ್ಟಿದ್ದು ಸುಳ್ಳೆ ಮುಂದೆ. ಇನ್ನೊಂದ್ಸಲ ಫೋನ್ ಮಾಡಿ ಕೆನಡಾದಾಗ ಹೋಗ್ಬಿಡ್ತೀನಿ. ನಮ್ ಡ್ಯಾಡ್ BP ರೈಟ್ ಮಾಡ್ತೀನಿ. ಇಲ್ಲೆಲ್ಲ ಮನೆಗೆ ಅವ್ರೆ. ಹಲೋ ಅಲ್ಲ ಪಾಪ, ನಮ್ಮ ಮಮ್ಮಿ ಯಾರು ಹೇಳು ಪಾಪ. ಅಲ್ಲ ಪಾಪ. ಹಲೋ ಹಲೋ ಪಪ್ಪ ಪಾಪ ಪಪ್ಪ 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 ಯಾರು ಪಪ್ಪ ಅಂದ್ರೆ ಪಪ್ಪ ಅಂದ್ರೆ ಅಪ್ಪ ಅಂತಲ್ಲ. ಪಪ್ಪ ಹಲೋ ಪಪ್ಪ, ಓ ಅಮ್ಮನ್ ಕರ್ಕೊಂಬತ್ತಿ ಅಂತ ಹೇಳಿದ್ದು ಯಾಕಪ್ಪ? ನಂಗೆ ಅಮ್ಮನ್ನೇ ತೋರಿಸ್ತಿಲ್ಲ. ನಿಮ್ಮ ಅಮ್ಮ ಯಾರು? ನಮ್ಮಮ್ಮ ಇದು ನಮ್ಮಮ್ಮ ಇದಕ್ಕೆ ನಮ್ಮ ಅಕ್ಕ ಹುಡುಗ ಐತೆ. ನಾನಪ್ಪ ಅಮೂಲ್ಯ ನಿನ್ನ ಮಗಳು.
ಅಮೂಲ್ಯ ಅಮೂಲ್ಯ ಇಲ್ಲ ನಮ್ಗೆ ಯಾರು ಮಕ್ಳಿಲ್ಲ. ಅಪ್ಪ ನಿಮ್ಮ ಅಮ್ಮ ಸತ್ತೋಗೈತೆ ಕರ್ಕೊಂಡ್ ಬರ್ತೀನಿ ಬೇರೆ ಅಂತ ಹೇಳಿದಲ್ಲ, ಹೇಳಪ್ಪ. ನನ್ಗೆ ನೀನ್ ಬರೋದ ಕಾದಂಬರಿ ಫಿಲಮ್ ನೋಡ್ತಾ ಇದ್ದೀನಿ, ನಂಗೆ ಅಳು ಬರ್ತೈತೆ, ಅಮ್ಮನ್ ನೋಡ್ಬೇಕು ಅನ್ನಿಸ್ತೈತೆ ಪಪ್ಪ. ಪ್ಲೀಸ್ ಕರ್ಕೊಂಬ ಪಪ್ಪ. ನಿನ್ಗೆ ಕರುಣೆ ಇಲ್ವಾ ಬಲ್ಲ ಪಪ್ಪ? ನಿನ್ಗೆ ಕರುಣೆ ಇಲ್ವಾ ಪಪ್ಪ? ನನ್ ಕಂಡ್ರೆ ನಿನ್ಗೆ ಆಸೆ ಇಲ್ವಾ ಸ್ವಲ್ಪ ನಿಧಾನಕ್ಕೆ ಮಾತಾಡು ಪಪ್ಪ. ನಮ್ಗೆ ಉಸಿರು ಕಟ್ಕೊಂಡಂಗ ಆಗುತ್ತಿಲ್ಲ. ಇದು ನಾನು ಅಷ್ಟೇ ನಂಬರ್ 161 ನಂದು ನಂಬರ್ ಯಾವ್ದಾರ ಬೇರೆ ನಂಬರ್ ಮಾಡಿದ್ರೆ ನೋಡಿ ಪಪ್ಪ. ನನ್ಗೆ ನೀನ್ ಕಂಡ್ರೆ ಆಸೆ ಇಲ್ವಾ ಪಪ್ಪ? ಮಮ್ಮಿ ಮೇಲೆ ಆಸೆ ಇಲ್ವಾ ಪಪ್ಪ? ನನ್ನ ತಗೊಂಬಂದು ಅನಾಥಾಶ್ರಮದಲ್ಲಿ ಹಾಕಿ ಹೋಗ್ಬಿಟ್ಟಿದ್ದಿಲ್ಲ. ನನ್ನ ವಿದ್ಯಾಭ್ಯಾಸ ಎಲ್ಲ ಯಾರು ಮಾಡ್ಸೋದು ಪಪ್ಪ? ನನ್ ಓದ್ಸೋದು ಯಾರು ಪಪ್ಪ? ನನ್ಗೆ ಬರ್ಸೋದು ಯಾರು ಪಪ್ಪ? ನನ್ಗೆ ಊಟ ಮಾಡ್ಸೋದು ಯಾರು ಪಪ್ಪ? ಪಪ್ಪ ನನ್ ಎಕ್ಸಾಮ್ ಬರ್ಸೋದು ಯಾರು ಪಪ್ಪ? ಎಲ್ಲ ಮಾಡೋದು ಯಾರು ಪಪ್ಪ? ನನ್ಗೆ ಶೂ ಹಾಕೋದು ಯಾರು ಪಪ್ಪ? ನಂಗೆ ಟೈ ಹಾಕೋದು ಯಾರು ಪಪ್ಪ? ನಿಲ್ಸು. ಅಯ್ಯೋ ವಾರ್ತೆ ಓದ್ದಂಗ ಓದ್ತೇವೆ ಇಂತ ನೋಡಿ ಚುರುಕಾದ ಮಗ. ನನ್ನ ಮಗ ಬಿಟ್ಟೋದ. ಯಾವ್ದೋ ಬ್ಯಾರೆ ನಂಬರಿಗೆ ಮಾಡಿದೆ ನೋಡವ ಪಪ್ಪ. ಪಪ್ಪ ಅಯ್ಯೋ ಹೇಳವ ಪಪ್ಪ. ನೋಡ್ ನೀನ್ ಬರೆದ ಕಾದಂಬರಿ ಫಿಲಮ್ ನೋಡ್ತಾ ಇದ್ದೀನಿ ನೋಡ. ಹಾಡು ತುಂಬಾ ಚೆನ್ನಾಗಿದೆ ಪಪ್ಪ. ಪಪ್ಪ ಇಲ್ಲ ಕಣವ ಬರ್ತಾ ಇಲ್ಲ. ಪಪ್ಪ ಪಪ್ಪ ನೋಡು, ನನಗೆ ನೀನ್ ಬರೆದ ಕಾದಂಬರಿ ಫಿಲಮ್ ನೋಡ್ತಾ ಇದ್ದೆ. ನನಗೆ ನೀನು ಜ್ಞಾಪನ ಬಂದ್ಬಿಡಿ ಪಪ್ಪ. ನೀನ್ ನೋಡ್ಬೇಕು ಬಾ ಪಪ್ಪ ಹಾಸ್ಟೆಲ್ ಹತ್ರ. ನಿಮ್ಮ ಅಪ್ಪ ಮಾಡಪ್ಪ. ಪಪ್ಪ ನನ್ ಪಪ್ಪ ಅಲ್ಲ, ನಾನು ನರಸಿಂಹರಾಜು. ಪಪ್ಪ ನೀನೇ ಪಪ್ಪ. ನರಸಿಂಹರಾಜನ ನಮ್ಮ ಅಪ್ಪ ಬಳ್ಳಾಪುರ. ಅಪ್ಪ ಪಪ್ಪ ಪಪ್ಪ ಹ್ಮ್. ನನ್ ಪಪ್ಪ ಅಲ್ಲ ಅಪ್ಪ. ಅದೇನೆ ನಮ್ಮ ಅಪ್ಪ ಅಂದ್ರು ಅದೇನೆ, ಪಪ್ಪ ಅಂದ್ರು ಅದೇನೆ. ಬಾ ಪಪ್ಪ. ನಿಮ್ಮ ಅಮ್ಮನ ಹೆಸರೇನು? ನಿಮ್ಮ ಅಮ್ಮನ ಹೆಸರು ರಾಧಮ್ಮ. ಹಂಗ ನಾನಲ್ಲ ಬಿಡಿ. ನಾನಲ್ಲ ಯಾರೇ ನರಸಿಂಹರಾಜ್ ಅನ್ನೋರು ಬೇಜಾನ್ ಜನ ಹೆಸರು ಅವ್ರಿಗೆ ಫೋನ್ ಮಾಡಿ. ಯಾವ್ದೋ ಬೇರೆ ನಂಬರ್ ಕೊಟ್ಟವ್ರು ನಿಮ್ಗೆ. ಪಪ್ಪ ನೀನೇ ಹೇಳಿದ್ದಲ್ಲ, ಅಮ್ಮನ ಒರಿಜಿನಲ್ ಹೆಸರು ಹೇಳ್ಬೇಡ, ಲಲ್ಲಿ ಅಂತ ಲಲಿತಾ ಅಂತ ಹೇಳ್ಬೇಡ. ಅಲ್ಲಿ ಹಿಂಗ್ ಮಾತಾಡಂಗ್ ಅವತ್ತು ಒಂಥರ ಮಾತಾಡ್ದೆ. ಕೇಕು ಅಂಕಲ್ಲು ಇದನ್ ತಗೊಂಬ ನನಗೆ, ಇದು ಅಂಕಲ್ ಫೋಲ್ಡ್ ಅಂಕಲ್ ಅಂತ ಮಾಡಿ ಎಲ್ಲ ಜನಕ್ ಮಾಡಿ ಇವತ್ತು ಪಪ್ಪ ಕಲ್ ಮಾಡ್ತಾ ಇದ್ದೆ. ಪಪ್ಪ ಕಲ್ಲು ಅವತ್ ಕೇಕ್ ತಗೊಂಬ ಅಪ್ಪಾಜಿ ಕೇಕ್ ತಗೊಂಬ ನಮ್ ಮನೆಗೆ ಅಂತ ಹೇಳಿ ಎಲ್ಲ ಇದು ಇದನ್ನ ವೈಟ್ ಟೂಬ್ ಮಾಡಿ. ಈಗ ಇದೆಂತದು ಎಂತ ಅಂತಿದ್ದು ಪಪ್ಪಲ್ ಮಾಡಿದೀವಿ ಅಗಾಲೆ. ಪಪ್ಪಲ್ಲು ಪಪ್ಪ ಬಾ ಪಪ್ಪ ಹಾಸ್ಟೆಲ್ ಹತ್ರ. ಹೊಟ್ಟೆ ನೋವು ಅಮ್ಮ, ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಹೊಟ್ಟೆ ನೋವು. ಹಲೋ ಹೊಟ್ಟೆ ನೋವು ಏನು ಅಂದ್ರೆ ನಂಗೆ ಡೆಲಿವರಿ ಆಗಕ್ಕೆ ಟೈಮ್ ಬಂದೈತೆ. ಹೊಟ್ಟೆ ನೋವು ಬನ್ನಿ ಅಂದ್ರೆ ಆಸ್ಪತ್ರೆ ಕರ್ಕೊಂಡೋಗಿ. ಹೊಟ್ಟೆ ನೋವು ಏನ್ ತಿಂದಿದ್ದೆ? ಏನ್ ತಿಂದಿದ್ದಲ್ಲ, ನೀನ್ ಮಾಡಿದ್ದು. ಅಯ್ಯೋ ಕಾಯ್ನ ಕ್ಯಾಯೋ ಪರಮಾತ್ಮ ಶುಭೋ. ಅಯ್ಯೋ ಮುಳ್ತುಳ್ದೆ ಕಣೋ. ಹಲೋ ಹಲೋ ಯಾರಿಗೆ ಫೋನ್ ಮಾಡಿರೋದು ನೀನು? ನನ್ ಗಂಡ ನರಸಿಂಹರಾಜು BN. ನಾನು ವಯಸ್ಸಾಗಿರೋದು ಅಜ್ಜ ನರಸಿಂಹರಾಜು ಅಂತ. ವಯಸ್ಸು ಹಾಗೆ ಮಕ್ಳು ಮಾಡಿದ್ದಿಲ್ಲ. ವಯಸ್ಸಿಗಿಂತ ಮುಂಚೆ ಎಷ್ಟು ಜನಕ್ಕೆ ಮಾಡಿದ್ದೆ ನೀನು? ಅಯ್ಯೋ 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 ತಾಯಿನಾಕ್ಯ. ನಮ್ಗೆ ಯಾ ಕರ್ಮಪ್ಪ ಇವ್ರು. ನಮ್ಮ ಇಂಟ್ರೆಸ್ಟ್ ಒಂದ್ ಮಾತಾಡಲ್ಲ. ಯಾ ಕರ್ಮ. ಹಲೋ ಹಲೋ ಯಾವಾಗ? ಹಲೋ ಹಲೋ ನನ್ಗೆ ಮೀನ್ ತಿನ್ನಂಗ ಆಗೈತೆ. ಡೆಲಿವರಿ ಆಗಿ ಬೈಸ್ಕೊಂಡೈತೆ. ನನ್ಗೆ ಮೀನ್ ತಿನ್ನಂಗ ಮೀನ್ ತಾಂಬ. ಎಲ್ ತಿಂತೀನಿ? ಮೀನು ನಾವ್ ಮೀನ್ ಮಾರೋಲ್ಲ. ನನ್ಗೆ ಬಸ್ರಿಗೆ ನನ್ಗೆ ಬೈಕೆ ಆಗೈತೆ.
ಮೀನ್ ಮಾರೋದ್ರಲ್ಲಿ ಇದ್ರೆ ತುಮಕೂರಾಗ ಮಂಡ್ಯಪೇಟೆ ಅದು ಇದು ಮೀನ್ ಮಾರೋದ್ ಎಲ್ಲಿ ಅಂತ ಕೇಳ್ರಿ, ತುಮಕೂರಾಗ ಹೇಳ್ತಾರೆ. ನಿನ್ ಬಾಯಿಗೆ ಮಣ್ಣಾಕ, ನಿನ್ ಕಣ್ ಗಕ್ಕಿ ಇಕ್ಕ, ಲೋಪರ್ ಮನೆ ಕರೆನಾಗ್ರ ಕಚ್ಚ, ನೀನ್ ಹೋಗೋದ್ರಾಗ ಆಕ್ಸಿಡೆಂಟ್ ಸಾಯ. ನೀನೆ ಹೋಗಿ ಮೀನ್ ತಾಂಬ ಒಂದ್ 2 kg. ನಮ್ ಮೀನ್ ಮಾರೋದಲ್ಲ. ಮೀನ್ ಮಾರೋದೇನಿದೆ? ಮೀನ್ ಮಾರೋದ ತಾಂಬ ಬೇಸರಿ ನನ್ ಮಗನೇ. ಅಯ್ಯೋ ತಾಯಿನ ಚಾಯ, ಅಯ್ಯೋ ಅಮ್ಮನ ಚಾಯ, ಈಗ ಹಂಗೆ ಹಾವು ಕಚ್ಚಿ 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 ಸತ್ತೋಗಿ ಆ ವಿಷ ಎಲ್ಲ ತಿಕ್ಕೆ ಮಕ್ಕೆಲ್ಲ ಏರ್ಕೊಂಡು ನಮ್ಮನ್ನ ನಿನ್ ಮೈಯೆಲ್ಲ ಹಸುಗಾಗಿ ಅವಾಗ ಎಣ ತಗೊಂಡೋಗಿ ಹೂವು ಹಾಕಿ ಹಾರ ಹಾಕಿ ಆ ಗುಂಡಿ ಎಲ್ಲ ತೆಗ್ದು ನೀನ್ ಅದ್ರೊಳಗೆ ಮುಚ್ಚಿ ಅದ್ರ ಮೇಲೆಲ್ಲ ಹೂವು ಹಾಕಿ ಬಾಳೆಹಣ್ಣು ಹಾಕಿ ಇಕ್ಕಿ ಬಾಳೆಹಣ್ಣು ಸತ್ತೋಗಲ್ವಲ್ಲ ತಾಯಿನ ಚಾಯ, ಹಿಂಗೆ ಉಸಿರು ಕಟ್ಟಿ ಸತ್ತೋಗಲ್ವಲ್ಲ. ನಮ್ಮ ನೋಡಿ ನನಗೆ 2 ಮಾತಾಡಿದ್ರೆ ಉಸಿರು ಕಟ್ಟಿದಂಗೆ ಆಗುತ್ತೆ. ನನ್ಗೆ ಬಸ್ರಿ ನನ್ಗೆ ಬೈಕೆ ಆಗೈತೆ, ಮೀನ್ ತಗೊಂಡು ಜಲ್ದಿ ಬಾ, ಇವತ್ತು ಮೀನ್ ಸಾರು ಮಾಡ್ಬಿಡ್ತೀನಿ. ಮೀನ್ ಸಾರು ಮಾಡ್ಬಿಟ್ಟು ಇಬ್ರು ಊಟ ಮಾಡ್ಬಿಟ್ಟು ತಟ್ಟೆ ಕಿಕ್ಕೊಂಬಿಟ್ಟು ಮುದ್ದೆ ಸಾರು ಮಾಡ್ಬಿಟ್ಟು ಸಾರಲ್ಲಿ ಮುದ್ದೆ ಉಂಡ್ಬಿಟ್ಟು ಆಮೇಲೆ ಅನ್ನ ಇಕ್ಕೊಂಡು ಉಂಡ್ಬಿಟ್ಟು ಆಮೇಲೆ ಒಂದು ಮೊಟ್ಟೆ ಬೇಯಿಸ್ಕೊಂಡು ತಿನ್ಬಿಟ್ಟು ಮೈಸ್ಕೊಂಡು ಎಲೆಡ್ಕೆ ಹಾಕೊಂಡು ಆದ್ಮೇಲೆ ಇಬ್ರು ರೂಮ್ ಒಳಗೆ ಹೋಗ್ಬಿಟ್ಟು ಚಿಲ್ಕೆ ಹಾಕೊಂಬಿಟ್ಟು ಆಮೇಲೆ ಬಸೀಟ ಹತ್ಕೊಂಬಿಟ್ಟು ಆಮೇಲೆ ಹಾಸಿಗೆ ಹಾಸ್ಕೊಂಬಿಟ್ಟು ಆಮೇಲೆ ಇದು ದಿಂಬು ಹಚ್ಕೊಂಬಿಟ್ಟು ಆಮೇಲೆ ಇಬ್ರು ಕ್ಲೀನಾಗಿ ಮನಿಕೊಂಬಿಡೋಣ. ಅಯ್ಯಪ್ಪ ನಾ ಕೆಟ್ಟೆ. ಎಸಿ ಟ್ರೈನು ಎಲ್ಲ ಬೇರೆ ಬಗ್ಗೆ ಹತ್ಬಿಡಿ ನೀವು ಅಂಕಲ್, ನೀವು ಈ ತರ ಎಲ್ಲ ಮಾತಾಡ್ಬೇಡ್ರಿ ಹಂಗೆ ಹಿಂಗೆ ಅಂತ ಹೇಳಿ. ಅವೆಲ್ಲ ಇವರು ಎಲ್ಲ ಹುಡುಗರು ಅಂತವ, ಸಣ್ಣದ ಹುಡುಗರು ಅಂತವ ಸ್ಪೋರ್ಟ್ಸ್ ಹೋಯ್ತವಲ್ಲ, ಅವ್ರ ಮಕ್ಳಿಗೆ ಹೋಗಿ ಕುತ್ಕೊಂಡಿದ್ದೆ ಹೆಣ್ಮಕ್ಳು. ಅದೆಂತದ್ದು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟ ಸ್ಪೋರ್ಟ್ಸ್ ಹೋಗಿದ್ರು. ತಿರ್ಗಾ ಅದೆಂತದ್ದು ಊರ್ತಾವ್ ನಿಲ್ಲಿಸ್ಬಿಟ್ಟು ಇಳಿಸಿ ಇವ್ರು ಹಿಂದಗಡೆಗೆ ಅದೆಂತದ್ದು ಈ ಜನಗಳು ಕುತ್ಕೊಂತಾರಲ್ಲ ಇವ್ರು ಮಾಮೂಲಿ ಜನ, ಅಲ್ಲಿ ಕುಂತಿದ್ರು ಕರ್ಕೊಂಡು ಹೋಗಿ. ತಿರ್ಗಾ ತಲೆ ಹೊಡ್ಕೊಂಡು ಬೇಡ ಬೆಂಡೆಲ್ಲ ಇಳಿಸಿದ್ ನಿನ್ಗೆ. ಈಗ ಅದು ಎಲ್ಲ ಇದು ಸೆಕ್ಸ್ ಮಾತಾಡ್ತಾರೆ ಅಂತ ಇಂಗ್ಲಿಷ್ ನಾಗ ಮಾತಾಡ್ಕೊಂಡವ್ರು. ನೀನ್ ಯಾಕೆ ಸೆಕ್ಸ್ ಮಾತಾಡಕ್ ಹೋಗಿದ್ದೆ? ಒಂದು ತಾಯಿ ಹಾಕಿ ಫೋನ್ ಮಾಡಿ ಕೂಟ್ರು ನನಗೆ ತಲೆ ಹೊಡ್ತಾ ಮಾತಾಡಿ ಸರಿ ಕೆಟ್ಟಣಂಗ ಆಗೋದು. ತಿರ್ಗಾ ಎಂತದ ಊರ್ತಾವ ಕ್ರಾಸಿಂಗ್ ಬಂತು, ನೀರ್ ಊರ್ತಾವಲ್ಲ ಬಾಣವರ ಎಲ್ಲೋನು. ಆಮೇಲೆ ಅವ್ರ ಯಾರನ್ನ ಕರ್ಸಿ ಇವ್ರನ್ನ ಇಂಗ್ಲಿಷ್ ನಾಗ ಹೇಳಿ ಮಾತಾಡಬಾರ್ದ ನನ್ ಜೊತೆ ಮಾತಾಡಲ್ವ ನೀನು? ಅವ್ರ ಯಾರ ಜೊತೆ ಮದುವೆ ಆಗ್ತೀನಿ ಅಂದ್ರೆ ನೋಡ ಮಾತಾಡ್ತಾಳಂತೆ, ನಯನ ಮಾತಾಡ್ತಾಳಂತೆ ನಿನ್ ಮಗಳು. ಹಲೋ ಡ್ಯಾಡಿ. ಏನಮ್ಮ? ಡ್ಯಾಡಿ 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 ಮೈ ಲವ್ಲಿ ಡ್ಯಾಡಿ ಡ್ಯಾಡಿ ಡ್ಯಾಡಿ. ಏನಮ್ಮ? ನಮ್ಮ ಅಮ್ಮಂಗೂ ನನ್ಗೂ ಯಾಕೆ ಮೋಸ ಮಾಡೋದೆ ಡ್ಯಾಡಿ? ನಿಮ್ಮಮ್ಮ ಇನ್ನಿಬ್ಬರು ಚಿಕ್ಕಪ್ಪರನ್ನ ಮದುವೆ ಇರಲ್ಲ ಮೊನ್ನೆ. ಯಾರು ಇನ್ನೂ ಆಗಿಲ್ಲ ಡ್ಯಾಡಿ, ನೀನ್ ಬಂದು ನಿಂತು ಮುಂದೆ ಮಾಡ್ಬೇಕಂತೆ. ನೀನು ನಿಮ್ಮ ಓನ್ ಊಟ ಎತ್ತಿ ಡಗಾರಾದ್ಯಾ? ನೀನು ಒಳ್ಳೆ ಬುದ್ಧಿ ಕಲಿಸು, ಎಲ್ಲ ಹಚ್ಕೊಂಡ್ ಕೂಲಿಸ್ಕೇರಿ ಓದು. ಡ್ಯಾಡಿ ಹುಡ್ಸಿದ್ ಮಗಳಿಗೆ ಡ್ಯಾಡಿ ಡ್ಯಾಡಿ ಅನ್ಬೇಡ, ನಂಗೆ ಹೆಸರು ಹಚ್ಕೊಂಡಾಗ ಹೇಳು. ಪಪ್ಪ. ಅಪ್ಪಾಜಿ ಅನ್ನು. ಪಪ್ಪ. ಸತ್ತ? ಪಪ್ಪ. ಪಪ್ಪ. ಡ್ಯಾಡಿ ನೀನ್ ಈ ತರ ನಮ್ಮನ್ನ ಅಯ್ಯೋ ಅನ್ಸ್ಕೊಂಡ್ರೆ ನಿಜವಾಗ್ಲೂ ನೀನು ಇಲ್ಲ ನಿಲ್ಲಿಸ್ರಿ, ಒಂದು ರುಚಿ ತಾಯಿನ ಹಾಕಿ ಅಲೋ ಸುಳ್ಳಿಗೆ ನಾನ್ ಸುಮ್ನೆ ಏನು ಸವಾಸ ಮಾಡಿ ಎಲ್ಲಾ ಜನಕ್ಕೆಲ್ಲ ನಿಷ್ಠುರ ಕೈ ಮೇಲೆ ಬಟ್ಟೆ ಎಲ್ಲ ಇಕ್ಕೊಂಡಿದೀನಿ. ಇದು ಬಸ್ಸಾಗೆ ಬರಲ್ಲ ಇಲ್ಲ ಕಾರ್ ಮಾಡ್ಕೊಂಡ್ ಬರಲ್ಲ ನಾನು? ಯಾರು ಮೊದ್ಲು ಯಾರು ಹೇಳ್ಬಿಟ್ಟು ಮಾಡ್ರಿ ನನಗೆ ಬೇರೆ ನಮ್ ಕತೆ ನಮಗ್ ಗೊತ್ತು. ನಿಮ್ ಕತೆ ನಿಮಗ್ ಗೊತ್ತು? ಯಾರು ಹೇಳಿ ನಿಮ್ ಕತೆ ನಿಮಗ್ ಗೊತ್ತಿ. ನಾನೇನ್ ನಿಮ್ ಮನೆಗ್ ಮದ್ವೆಗ್ ಬರ್ತೀನಿ, ನನ್ಗೇನ್ ನನ್ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ಲ. ನೀನ್ ಲಗ್ನ ಬರಕ್ಕೆ ಬಂದ್ ಕೊಟ್ಟಿದ್ದಲ್ಲ, ಅದಕ್ಕೆ ಕಡೆ ಬತ್ತಿ ನಿಂತಿದ್ಯೋ. ನಮ್ ಮನೆಗೆ ಕೂಳಿ ಗತಿ ಇಲ್ದಂಗೆ ಏನ್ ಬಿದ್ದಿಲ್ಲ ನಾವು. ಅಲ್ಲ ಸ್ವಾಮಿ ಹೇಳಿ, ಯಾರೋ ಇವ್ರು ನಮ್ಗೆ ಯಾರೋ ಫೋನ್ ಮಾಡ್ತಾರಲ್ಲ ಅವರು ಅಂತ ತಿಳ್ಕೊಂಡೆ. ಅಲ್ಲ ಕಣಯ್ಯೋ, ನಮ್ಮನೆ ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳ್ರಲ್ಲ. ಏನ್ ನಿನ್ ಮನೆ ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಖಂಡಿತ ನಾವು ಅಲ್ಲಲ್ಲ, ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ. ನರಸಿಂಹಣ್ಣ ನಮ್ಮ ಅನ್ನ ಹಾಕ್ಬಿಡಪ್ಪ ಸಾಯತಕ್ಕ, ನಿಮ್ ಮನೆಗ್ ಬಂದ್ ಇದ್ ಬಿಡ್ತೀನಿ, ನಿನ್ ಮನೆ ಬಾಗ್ಲಿಗೆ ಇದ್ ಬಿಡ್ತೀನಿ, ನೀನ್ ಸೇವೆ ಮಾಡ್ಕೊಂಡು ನೀನ್ ಕೈಯಲ್ಲಿ ತೊಳ್ಕೊಂಡು ನೀನ್ ತಿಗ ತೊಳ್ಕೊಂಡು ಅಂತ ಬಂದಿಲ್ಲ. ನೀನ್ ನಮ್ಮ ಮನೆ ಬಾಗ್ಲಿಗೆ ಬಂದು ಲಗ್ನ ಪುರಿ ಕೊಟ್ಟಿದ್ಕೆ ಬಂದ ಹೊಲ್ಟಿದಿರೋದು. ನೀನ್ ಗುಂಜೊಂದೈತಿ, ನಿನ್ ಮದ್ವೆಗ್ ಬರ್ಲಿಲ್ಲ ಅಂದ್ರೆ ಇಕ್ಕ ನೀನ್ ಮುಷ್ಟಿ ನನ್ ಹೆಕಳಾಸು ಯಾಕ ಲೋಪ ಸುಳೆ ಮಗನಿ. ಸುಮ್ಕಿದ್ ನಾವ್ ಕೆರೆನ ಕೊಡಿಸ್ಕೊಂಡಂಗ ಫೋನ್ ಮಾಡಿ ಅಲ್ಲೋಡು ಯಾಕಯ್ಯ
ಈ ನನ್ ಮಗ ಗೊಜ್ಗ ನನ್ ಮಗ ಬಂದ್ ಲಗ್ನ ಬರೀ ಕೊಟ್ಟಿದ್ದ ಅಲ್ವಾ, ಮದುವೆ ಹೋಗೋಣ ಅಂತ ನಾನ್ ಕೇಳಿದ್ರೆ ಯಾರು ಹೇಳಿ ನೀವು ಹಂಗೆ ಹಿಂಗೆ ಅಂತ, ಇವ್ನ ಮನೆಗೆ ಕೂಳಿಲ್ದೆ ಹೋಗ್ತೀವ, ನಮ್ಗೆ ಬಿದ್ದು ಒದ್ದಾಡ್ತೈತಿ, ನೀನ್ ಬಾರಲ್ಲೇ ನೀನೇ ಎಲ್ಲ ಬಂದು ಇಲ್ಲೇ ತಿನ್ಬಿಟ್ಟೋಗೋ. ಏನ್ ಶ್ರೀಮಂತ ಕೊಟ್ಬಿಟ್ಟಿದೀನಿ ಬೀಗ್ರು ಶ್ರೀಮಂತ ಅಕ್ಕ ನನ್ಗೊಂದೆರಡು ಮಾತಾಡಕ್ ಅಲ್ಲ ಶ್ರೀಮಂತರು ಕೊಟ್ಬಿಟ್ಟಿದೀನಿ ಅಂತ. ಓಹೋ ಇವನು ಕಿರೀಟ ಬಂದ್ಬಿಟ್ಟಿದ್, ಇವನು ಕಿರೀಟ ಇವನ್ ಮಕ್ನ ಎಕಡ ಸಿಯಾಕ ಇವನ್ ಮಕ್ನ ತುರ್ಲಾ ಕುಜ್ಜ. ಏನ್ ಕರ್ಮ ಮಾಡಿ ನಮ್ಮನ್ನ ಯಾರಿಗೆ ಉಯ್ದಂಗ್ ಮಾತಾಡ್ತಾರಲ್ಲ. ಅಲ್ಲ ಇವನು ಅಲ್ಲ ಇವನು ಬಾಯಿಗೆ ನನ್ ಹುಚ್ಚ ಹುಯ್ಯ ಲೋಪರ್ ನನ್ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು ವಜಗ್ ನನ್ ಮಗ. ಇವ್ರನ್ನ ಮಡಿಕೊಂಡಂಗೆ ಮೋಸ ಮಾಡ್ದಂಗ ಅನ್ಕೊಂಬಿಟ್ಟ ನಮ್ಮನ್ನ. ಏನ್ ಮಾಡೋಣಪ್ಪ, ನಮ್ಮ ಮನೆ ಬಾರ್ಕ್ ಏನ್ ಕೇಳೋಣ. ನಾನು ಯಾರೋ ಫೋನ್ ಮಾಡ್ಯಾರ ಅಂತ ಹಂಗ ಅಂದೆ ಕಣಕ್, ನಾನ್ ಸತ್ಯವಾಗ್ಲೂ ನನ್ ಮನಸ್ಸಿನಾಗ ಅದಿಲ್ಲ. ಅಲ್ಲ ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಲಿ ಗತಿ ಇಲ್ವಾ? ಲೇ ಬಾ ನಿಮ್ ಮನೆಗೆ ಬೇಕಾರೆ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಂಡ್ ಕಾಯಿ ಕಿತ್ಕೊಂಡು ಒಂದಿಷ್ಟು ಬಾಳೆಗೊನೆ ಕಿತ್ಕೊಂಡು ಹೋಗು. ಸತ್ಯವಾಗ್ಲೂ ಹಾ ನೋಡಿ ನನ್ನ ಮಗ ಇವನು ಹೆಂಗು ಸಿಕ್ಕಣ ಕಿವಿಗ್ ವಾಲೆ ಹಾಕೊಂಡು ಓಡಾಡ್ಕೊಂಡು ನನ್ನ ಮಗ ಗೊಜ್ಗ ಹೆಂಗ್ ಮಾತಾಡ್ತಾನೆ ನನಗೇನೆ. ಒಂದ್ಸಲ ಬಂದು 3 ಸಲ ಮೆಟ್ನಾಗ ಹೋಗ್ಬಿಟ್ರಿ ಮಾಡಿ ತಪ್ಪಿಗೆ. ನಾನು ಒಂದ್ ಮಾತಾಡಿದ್ದೀನಿ ನಾನು ಈ ನಮ್ಮ ಮಗ ಮುನಿಸ್ಕೊಂಡು ಹೋಯ್ತ ಕಣಕ್, ಅದಕ್ಕೆ ನಾನು ಸತ್ಯವಾಗ್ಲು ಯಾರೋ ಫೋನ್ ಮಾಡ್ಯಾರ ಅಂತ ಮಾಡಿದೆ. ನಾನು ಪತ್ರಿಕೆ ಕೊಟ್ಟು ಬರ್ಬೇಡ್ರಿ ಅಂತ ಹೇಳಕ್ ಬಂದ್ ಪತ್ರಿಕೆ ಕೊಟ್ಟಿದ್ದೀನಿ ಅನ್ನಕ್ಕ. ಅವ್ರ ಶ್ರೀಮಂತ ಅಲ್ಲ, ಅವ್ರ ಶ್ರೀಮಂತ ಆದ್ರೆ ಅವ್ರ ಮನೆಯಾರಕ್ಕೆ ನಾವೇನು ಹೋಗ್ಬಿಟ್ಟು ಮಗಳಿಗೆ ಅಕ್ಕಿ ಕಾಳು ಹಾಕಿ ಬರೋಣ ಅಂತ ಫೋನ್ ಮಾಡಿದೆ. ನಾನು ನಮ್ ಮಗ ಮುನಿಸ್ಕೊಂಡು ಹೋಯ್ದ್ನಲ್ಲ, ಅದಕ್ಕೆ ಒಂದ್ 2 ಡೇಟ್ ಹೊಡೆದೆ. ಆ ವಿಚಾರಕ್ಕೆ ಕಣಕ್ ಬಿಟ್ರೆ ಇನ್ನೇನು ಇಲ್ಲ. ನೀವು ಹಿಂಗೆ ಗೋಪತುಲ್ ನಾಟಕ ಆಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಅವಳು ಓಡಾಡಿದ್ರೆ ಮಗ ಮುನ್ಸ್ಕೊಂಡು ಓಡಾಡಿದ್ರೆ ಇನ್ನೇನ್ ಮಾಡ್ತಾರೆ? ಬಂದ್ಬಿಟ್ಟು ಒಂದ್ 3 ಏಟ್ ಮೆಟ್ನಾಗ ಹೊಡೆದ್ಬಿಡ್ತೀನಿ. ನನ್ಗೆ ಹೆಂಗೆ ನಾನು ಬಾಡಿ ತಪ್ಪಿಗೆ ನಾನು ಕನಸ್ ಮಾರಿಸ್ನಾಗು ನಾನು ಅಂತ ಕೆಟ್ಟದ್ ಮಾಡಲ್ಲಕ್ಕ. ಈ ವಯಸ್ಸಿಗೆ ನಿನ್ಗೆ ಅವಳು ಉಳ್ಬೇಕಾ? ಮಗಳು ಮದುವೆ ಮಾಡ್ಕೊಂಡು ಎಲ್ಲ ಮುಚ್ಕೊಂಡು ದುಡ್ಕೊಂಡು ಎಂಡ್ರನ್ ಸಾಕೊಂಡಿರು. ಮದುವೆಗೆ ಬಂದವ್ರಿಗೆ ಏನು ಎತ್ತ ಫೋನ್ ನಂಬರ್ ನೋಡಿ ಯಾರು ಏನು ಎತ್ತ ಮಾಡಿರೋದು. ಏನಪ್ಪ ಏನು ಚೆನ್ನಾಗಿದ್ದೀರಾ ಬರ್ರವ್ವ, ಇಷ್ಟ್ ಗಂಟೆಗೆ ಬರ್ರಪ್ಪ, ಇಷ್ಟ್ ಗಂಟೆಗೆ ಹೋಗ್ರಿ ಮಾಡ್ಕೊಂಡು ಬರ್ರಿ. ನಿಮ್ ಕಾಲಿ ಮುಗಿದ್ ನಿಲ್ಲಿಸ್ತೀರ ಅನ್ನಕ ಒಂದ್ ಓಟು ನೀರ್ ಕುಡ್ದ್ಬಿಡ್ತೀನಿ. ನಿಮ್ ಬಂದ್ 100 ಸಲ ಮೆಟ್ನಾಗ ಹೊಡೆದ್ಬಿಟ್ರಿ ಫೋನ್ ಮಾಡಿದ್. ಫೋನ್ ಮಾಡಿ ನಾನು ಎಷ್ಟ್ ಗಂಟೆಗೆ ಬರ್ಬೇಕಪ್ಪ, ಬಸ್ತಾಗ ಬರ್ತೀರೋ ಇಲ್ಲ ನಾವೇ ಕಾರ್ ತಗೊಂಡ್ ಬರೋಣ, ಇಲ್ಲ ಬಸ್ಸಾಗ ಜನ ಅವ್ರ ಅಂತ ನಾವ್ ಮಾಡಿದ್ರೆ ನೀನ್ ಗೊಜಗ್ ನನ್ನ ಮಗ ನೀನ್ ಏನೇನ್ ಮಾತಾಡ್ತಿಲ್ಲ, ನಿನ್ ಮಕ್ ನನ್ ಹುಚ್ಚ ಹುಯ್ಯ ಹೊಡಿ ಹುಚ್ಚನ ನಾವು. ಅಯ್ಯೋ 3 ಸಲ ಅಡಿಕೆಲ್ಲ ಹಾಕಿ ಮಕ್ಕ ಹೋಗ್ತು ಹೋಗ್ಬಿಟ್ಟು ಬರಕ ನನ್ಗೆ ನೀನ್ ಖಾಲಿ ಬುಲ್ತಿ ಸಾಕು. ಕೂಲಿ ಸ್ಟಾಪ್ ಮಾಡ್ಬಿಟ್ರಿ ದುಡ್ಡು ಬೇರೆ ಇಲ್ಲ ಆಸ್ಪತ್ರೆಗೆ ಹೋಗಕ್ಕೆ. ಈಗ ಮಗ ಎತ್ತೋದ ಮಗ ಅದೇ ಒಂದ್ 2 ಡೇಟ್ ಇಸ್ಬಿಟ್ ಆಡಕ್ ಹೋಯ್ತು ಕಣಕ್, ಅದಕ್ಕೆ ಒಂದ್ 2 ಡೇಟ್ ಹೊಡೆದು ಮುನಿಸ್ಕೊಂಡು ಹೋಗ್ಯವ್ರು. ಎಲ್ಗ ಹೋಗಾರೆ? ಎಲ್ಲಿ ಹೋಗ್ಯವ್ರು ಇಲ್ಲೆಲ್ಲ ನಮ್ಮ ಅಣ್ಣಾರ್ ಮನೆಗೋ ಪಣ್ಣ ಎಲ್ಗೋ ಹೋಗ್ಯವ್ರೆ. ಯಾರ್ಯಾರು ಹೋಗಾರೆ? ಅವ್ರ ಒಬ್ರೇ ಹೋಗ್ಯವ್ರಕ್ಕ, ಅದಕ್ಕೆ ಅಷ್ಟೇ ಅಕ್ಕ, ಇನ್ನೇನು ಇಲ್ಲ. ಎಷ್ಟ್ ಗೆತ್ಕೊಂಬಂದ? ತೋಲ್ಡ್ ಗೆತ್ಕೊಂಬಂದ, ತೋಲ್ಡ ತೋಲ್ಡ್ ಗೆತ್ಕೊಂಬಂದವ್ನಿ. ಆ ಮಗ ಪರ್ಸಾಗ ಮಾಡಿಕೊಂಡಿದ್ದೆ 8,000 ತಗೊಂಡು ಸೋತ್ ಬಂದವನ್ ಕಣವ. ನೀವ್ ಯಾರು ಗೊತ್ತಾಗ್ಲಿಲ್ಲ, ಯಾರು ಗೊತ್ತಾಗ್ಲಕ್ಕ. ನಾನ್ರಿ ಲಲ್ಲಿ. ಅಯ್ಯ ನೀನ್ ತಾಯಿನ ನಿಮ್ ಮಗ ಸಿಪ್ಪಿ ಕೆರ ಅರ್ಧಬಿಡ್ತಿ ಇಂತದಾಗ ಏನ್ ಪ್ರಾಚ ಮಾತಾಡ್ದಲ್ಲ ನೀನ್ ತಾಯಿ ಸಿಗ ನೀನ್ ನನ್ ಕೈಗೆ ನಿಮ್ಮ ಊಟ ನಮ್ಗೆ ಗೊತ್ತೇ ಇಲ್ಲ ಅದೇನು ಅನ್ನೋದು. ಯಾರಿಗಾನ ಬೇರೆ ಫೋನ್ ಮಾಡಿ ನಿಮ್ಮ ಅಣ್ಣ ನರಸಿಂಹರಾಜು ಅಂದ್ರೆ ನೀವೇ ಅಲ್ವಣ್ಣ? ಬಳ್ಳಾಪುರ ನರಸಿಂಹರಾಜು ಅಂದ್ರೆ ಯಾರಣ್ಣ? ಬಳ್ಳಾಪುರ ನೀವೇ ಅಲ್ವೇನಣ್ಣ? ಬಳ್ಳಾಪುರದವರು ಬಿಸ್ನೆಸ್ ಮಾತಾಡ್ಬೋದಾ? ಹುಂಚೆ ಎಲೆ ಎಣ್ಸೋದಕ್ಕೆ ಕೂತ್ಕೊಂಡು ಎಣಿಸ್ಬೋದು ಅಣ್ಣ. ನೀವೇನ್ರಣ್ಣ ಹಿಂಗ್ ಮಾತಾಡ್ತೀರಾ? ಒಂದ್ ಎಲೆಗೆ ₹1 ಹಿಂಗ್ ತಗೊಳ್ರಣ್ಣ. ನೀವೇ ತಗೊಂಬಿಡಿ ಅದ, ನೀವೇ ಅದು ಮಾಡ್ಬಿಡ್ರಿ. ಸೊನ್ನೆ ನಮ್ ಗಾಲೆ ಮುಕ್ಕಾಲ್ ಭಾಗ ನೋಡಿ, ಮುಕ್ಕಾಲ್ ಭಾಗ ಅಲ್ಲೇ ನಮ್ದು ಸೌದು ನಿಂತು ಮುಕ್ಕಾಲ್ ಭಾಗ ನಮ್ ಗಾಲೆನ ಇದು ಕೇಳಿ 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 ಕಿವಿದಾರಿ ಕೇಳಲ್ಲ. ಆಮೇಲೆ ಮನೆಗೆಲ್ಲಾನ ಒಂದ್ ಸ್ವಲ್ಪ ನಮ್ದು ಫ್ಯಾಮಿಲಿ ಇದು ಫ್ಯಾಮಿಲಿದೈತೆ ಒಂದ್ ಸ್ವಲ್ಪ. ನಿಮ್ದು ಫ್ಯಾಮಿಲಿ ಇದೆ, ಅದು ನಿಮಗ್ ಸಂಬಂಧಪಟ್ಟಿದಣ. ನೀವು ಅವ್ರನ್ನ ಮಡಿಕೊಂಡು ಎಲ್ಲ ಇತ್ಯರ್ಥ ಮಾಡ್ಕೊಂಡು ನಾವ್ ಹೇಳಿದ್ವಣ, ನೀವು ಅವ್ರನ್ನ ಮಡಿಕೋ ಅಂತ. ಏನ್ ನೋಡ್ರಿ ನಮ್ಗೆ ತಿರುಗಿ 10 ವರ್ಷ ಆಯ್ತು ಅಂತ ಅವ್ರ ಅಪ್ಪಿರೋಗಿ ಮುಚ್ಚಬೇಕಂತೆ, ವಿದ್ಯಾಲಯ ಮೇಲೆ ಹಾಕ್ಬೇಕಂತೆ, ಆಮೇಲೆ ಕಾಂಗ್ರೆಸ್ ಹೂವ ಬಿಡ್ಸ್ಕೊಡ್ಬೇಕಂತೆ. ಒಂದ್ ಎಲೆಗೆ ₹1 ಕೊಡ್ತಾರಂತೆ. ಇಲ್ಲ ಎಲೆಗೆ ₹1 ಕೊಡಲ್ಲ ಅಣ್ಣ, ಖಂಡಿತ ಕೊಡಲ್ಲ. ಕೆಜಿ 250 ರೂಪಾಯಿ. ಹಲೋ ನರಸಿಂಹಣ್ಣ, ಓ
ನೀವು 4 ಜನ 6 ಜನ ಮದುವೆ ಆಗಿರೋದು 4 ಜನಕ್ಕೂ ಹೇಳೋಣ 1,000 ಕಿತ್ಕೊಂಬ ಅಂತ. ನೀನ್ ಮದುವೆ ಮಾಡಿ ನೀನ್ ಬರ್ತ ಸ್ವಾಮಿ ತಲೆ ಸ್ವಾಮಿ ನರಸಿಂಹಣ್ಣರೇ, ನರಸಿಂಹಣ್ಣರೇ, ನಾವ್ ಹೇಳ್ತೇವೆ ಮರ್ಯಾದೆಗೆ ಹೇಳ್ತಾ ಇದೀವಿ. ನೀವು ಕೆಟ್ಟ ಮಾತು ಬೈಬೇಡ್ರಿ ನಮ್ಗೆ. ನಾವು ದುಃಖದಲ್ಲಿದ್ದೀವಣ್ಣ. ನಮ್ಮ ಅಪ್ಪ ಸತ್ತಾಗ 10 ವರ್ಷ ಆಗೈತೆ. ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡ್ಕೊಂಡಿದ್ದೀವಿ. ಆ ಮಣ್ಣು ಮಾಡಕ್ಕೂ ನಿಮ್ದೇ ಬಿಡಲ್ವಲ್ಲ. ನಿಮ್ ಮನೆ ಹಾಳಾಗುವಾಗ ನಿಮ್ ಮನೆಗೆ ಒಂದ್ ಹೆಣ ಬೀಳ. ನಿಮ್ಮ ಅಪ್ಪ ತಿರೋದು ನಿಮ್ಮ ಅಪ್ಪ ತುಂಡವಣ್ಣ ಬಂದ್ ನಾವು ನಿಮ್ಮ ಅಮ್ಮಗೆ ಹೋಗಿ ನೀನ್ ಸಾಯಿನಾಕ್ಯಾದಾರ. ಅಣ್ಣ, ನೀನು ಮಾವಿನ ಸೊಪ್ಪು ಇದನ್ನ ತಾಂಬತ್ತಿ ಅಂತ ಹೇಳಿದಲ್ಲ, ಅದ್ರ ಜೊತೆಗೆ ಹಂಗೆ ಹುಣಸೆಹಣ್ಣು ಸೊಪ್ಪು ನುಗ್ಗೆ ಸೊಪ್ಪು ತಾಂಬರೋಣ. 7,000 ಒಂದು, ನುಗ್ಗೆ ಸೊಪ್ಪು 9,000 ಬೇಕು ಅಣ್ಣ. ನರಸಿಂಹಣ್ಣ ಹೇಳ್ರಿ. ನರಸಿಂಹಣ್ಣ ಕೊಡ್ರಿ ರೇ. ಯಾಕ್ರಿ ಸ್ವಾಮಿ ನೀ ಇಷ್ಟೊಂದು ರೇ? ನಮ್ಮ ಮನೆಗೆ ಸಾವು ಆಗೈತೆ ಕಣ್ರಿ, ನಿಮ್ಮ ಅಪ್ಪ ಸತ್ತೋಗೈತೆ. ಹಲೋ ಹಲೋ ನರಸಿಂಹಣ್ಣ, ನರಸಿಂಹಣ್ಣ, ಸಾವು ಸಂಭವಿಸಿರ್ಬೇಕಾರೆ ಯಾಕಣ್ಣ ಇಷ್ಟೊಂದು ತಮಾಷೆ ಮಾಡಿ ಅವ್ರು ಯಾರ್ಯಾರ ಕೈಲೋ ಫೋನ್ ಕೊಡ್ತಿಲ್ಲಣ್ಣ? ನರಸಿಂಹಣ್ಣ, ಈಗ ನಾವು ಅದ ಎಲೆ ಬಿಡ್ತಾರವಲ್ಲ ದುಡ್ಡು ಬೇಡ, ಆಮೇಲೆ ನುಗ್ಗು ಎಲೆ ಬಿಡ್ತಾರವಲ್ಲ ದುಡ್ಡು ಬೇಡ, ಆಮೇಲೆ ಮೂವ್ಮೆಂಟ್ ಅದೇತರ ಹೋಗ್ಪಟ್ಟು ಎಲೆ ಬಿಡ್ತಾರವಲ್ಲ ನಾವು, ನಮ್ಗೆ ಅದು ಗೊತ್ತ. ಇದನ್ನೇ ಹೊಸ ಕೇಳ್ತಾರೆ, ಅದು ಗೊತ್ತೇ ಇಲ್ಲ ಇವ್ರೆ. ನರಸಿಂಹಣ್ಣ, ನರಸಿಂಹಣ್ಣ ಇಲ್ಲಿ ಕೇಳಿಸ್ಕೊ. ಇಲ್ಲಿ ನಾವು ಊಟ ತಿಂಡಿ ಇಲ್ದೆ ಮನೆ ಮಠ ಬಿಟ್ಟು ತುಮಕೂರು ಎಲ್ಲಿ ಹೋದಂಗೆ ನಮ್ಮ ಸ್ಕೂಲ್ ಬಿಟ್ಟು ಈಗ 15-20 ದಿನ ಆಗಿ ಊಟ ಅಂತ ತಿಂದು ನಮ್ಮ ತುಳಿನ ತುಳಿಯಾಕ್ತಾರ. ನಿನ್ ತಾಯಿನಾಕ ಬಟ್ಟೆ ಕರೋತಿಕ್ಕೆ ಯಾಕೆ ಅವ್ರು ಅನ್ನ ಕಿತ್ತು ಹಾಳು ಮಾಡ್ತಾರ ನಮ್ಮನ್ನ. ಅಣ್ಣ ನಮ್ ಗ್ಯಾಸ್ಟ್ರಿಕ್ ಆಗೈತಣ್ಣ. ಯಾಕಣ್ಣ ಮೇಡ ನಮ್ಮಲ್ಲಿ 1 ಲೋಟ ತಿನ್ನಾಗಲ್ಲ ಊಟ ತಿನ್ನ ನಾನು. ಅಣ್ಣ ನಮ್ಗೆ ಗ್ಯಾಸ್ಟ್ರಿಕ್ ಆಗೈತೆ ಕಣ. ಯಾಕಣ್ಣ ಗ್ಯಾಸ್ಟ್ರಿಕ್ ಆಗಲ್ಲ, ಬಟ್ಟೆ ಕೆಮ್ಮಡು ಮಣ್ಣಿಗೆ ಹಾಕ್ಬಿಡ್ತೀಯ. ಅಣ್ಣ ಗ್ಯಾಸ್ಟ್ರಿಕ್ ಆಗೈತಣ್ಣ, ನಾವೇನ್ ಮಾಡೋಣ? ನೋಡ್ರಿ ನಮ್ ನೋಡಿ ಯಾರು ಮಿಂಡ್ರಿ ಗೊತ್ತೈತೆ ನನ್ನ ಮಗ ಜಲ್ದಿ ಕ್ಯಾಪ್ ಗೊತ್ತೈತೆ ಗಾಳಿ ನೋಡ್ರಿ ಇವ್ರು ಫುಲ್ ಊಟ ಮಾಡೋಣ ನಾನು. ನರಸಿಂಹಣ್ಣ, ನರಸಿಂಹಣ್ಣ ಒಂದ್ ಕಾಳು ಕಟ್ಟಿ ನೋಡ್ರಿ ಬರೀ ಜಲ್ದಿ ಸಾರ್ ಮಾಡೋದ್ ಗ್ಯಾಪ್ ಗೊತ್ತೈತಿ. ನಮ್ಮ ನೋಡ ಇಲ್ಲ ಒಂದು ಬಸ್ ಆರನ್ ಮಾಡ್ರಿ ಊಸ್ ಗ್ಯಾಪ್ ಗೊತ್ತೈತಿ. ಏನ್ ಮಾಡೋಣ ನಾನು? ನರಸಿಂಹಣ್ಣ, ನರಸಿಂಹಣ್ಣ ಅದು ಏನ್ ಕರ್ಮ ಮಾಡಿದ್ದ ನಾವು ಕುಡಿಯೋದ್ ನಮ್ ನೀರು ಇದ್ದ ನಮ್ ಬಟ್ಟೆ ಸಾಯನಕ್ಕೆ ಯಾವ ನನ್ ಮಕ್ಕಳು ನಮ್ಗೆ ತೊಡರಿಸ್ಕೊಂಡ್ರು ಜನ್ಮಾದವ್ರು ಕಷ್ಟ ಕೊಡ್ತಾವ್ರಲ್ಲ. ನರಸಿಂಹಣ್ಣ ನರಸಿಂಹಣ್ಣ ಅನ್ಬೇಡ, 3 ಸಲ ಕೆರೆನ ಹೊಡೆದ್ಬಿಟ್ಟು ನನಗೆ ಫೋನ್ ಮಾಡ್ಬೇಡ್ರಿ. ತರಬೇಡ ನುಗ್ಗೆ ಸೊಪ್ಪು ತರಬೇಡ. ಹಲೋ ಹಲೋ ನುಗ್ಗಿ ಸೊಪ್ಪು ತರ್ಬೇಡ. ಆ ಕೂತ್ಕೊಳಕ್ಕೆ ವಾಚ್ಕರ್ಲು ಕೇರ್ ಮಾಡಕ್ಕ ಹಂಗೆ ಮರ ನುಗ್ಗೆ ಮರ ಕೊಡಿಸ್ಬಿಡು ನರಸಿಂಹಣ್ಣ. ಸ್ವಾಮಿ ನಾನು ಯಾವ ಆಸ್ಪತ್ರೆಯಲ್ಲೂ ತಪ್ಪು ಮಾಡಿಲ್ಲ. ಕರೆಕ್ಟಾಗಿ ಎಲ್ಲಿಂದ ಹೇಳಿ ಡಾಕ್ಟರ್ ಹೇಳಿ ನಮ್ಮನ್ನ ಯಾಕೆ ಉತ್ತರ ಮನೆ ಮಕ್ಕಳು ಮದುವೆ ಮಾಡ್ಬೇಕು ನಾವು ಸಂಸಾರ ಇಟ್ಕೊಂಡು ನಮ್ಮನ್ನ ಯಾಕೆ ಹಾಳು ಮಾಡ್ತೀರಾ? ನಿಮ್ಮ ಮಗು ನನ್ನ ಎಲ್ಲಿ ಸಿಕ್ಕೊಡ್ರಿ ಕೈಲಿ ಹೋಗುತ್ತ ನರಸಿಂಹಣ್ಣ. ನೋಡವ್ರು ಯಾರು ಅಲ್ಲಿ ಕುತ್ಕೊಂಡಿದ್ದಾರೆ ಎದ್ದೋಗಪ್ಪ ಅಂತ ತೋರಿಸಿದ ಸಾಚಿಗೆ. ನರಸಿಂಹಣ್ಣ, ನರಸಿಂಹಣ್ಣ ಇದು ಕರೆನ್ಸಿ ಕಟ್ ಆಗ್ತಾ ಇದೆ ಬಿಡ್ರಿ. ನಮ್ದು ಕರೆನ್ಸಿ ಫೋನ್ ಮಾಡಿರೋದು ನಾವ್ ಕಣ್ರಿ, ಕರೆನ್ಸಿ ಕಟ್ ಆಗಕ್ಕೆ. ನರಸಿಂಹಣ್ಣ, ನರಸಿಂಹಣ್ಣ ಅಣ್ಣ ಇದೊಂದೇ ಒಂದ್ಸರಿ ಲಾಸ್ಟ್ ಸರಿ ಕೇಳಿಸ್ಕೊಂಬಿಡು. ನರಸಿಂಹಣ್ಣ, ಊಟ ಇಲ್ದೇನೆ ಗ್ಯಾಸ್ಟ್ರಿಕ್ ಆಗಿ ಅಮ್ಮ ನೋಡಿ ಏನ್ ಮಾಡೋಣ? ಮನೆ ಒಳಗೆ ಹೋಗಿ ಅವ್ರು ಆಚೆಗೆ ಹೋಗ್ತಾರೆ, ಇಲ್ಲಿ ಬಂದು ಏನ್ ಮಾಡೋಣ? ಏನ್ ಮಾಡೋಣ? ಇಲ್ಲಿ ಫೋನ್ ಮಾತಾಡ್ತಾ ಇರೋದು. ಹಲೋ ಹಲೋ, ನರಸಿಂಹರಾಜ್ ಅವರೇ, ಈಗ ನಾವು ಒಕ್ಕೋಡಿ ಕ್ರಾಸ್ ಅಲ್ಲಿ ಇದೀವಿ. ಎಲ್ಲಿಗೆ ಬಂದಿದೆ ಅಂತ ಹೇಳಿ ಆನೆ?
ಇದು ಬೆಟ್ಲೂರ್ ಡೌನಿಂದ ಸೀದಾ ಇದು ಹೊರಡಿಯಾಗೆ ಏನೋ ತೆಂಗಿನ ತೋಟದಾಗ ಐತೆ ನೋಡಿ ಇವರು ಪಾಲಾಕ್ಷಿ ಅಂತಲ್ಲ ಅವ್ರ ಎಂತಾರ ಅವ್ರ ಹೆಸರು. ಅವ್ರು ಫೋನ್ ಮಾಡಿದ್ರು ಸರ್, ನಾವ್ ಯಾರೋ ಇವರು ಅಂತದ್ದು ನಾನ್ ಫಾರೆಸ್ಟ್ ಅಂತಾರ. ಆಯ್ತು. ಈಗ ನಮ್ ಕರೆಕ್ಟಾಗಿ ಅಡ್ರೆಸ್ ಹೇಳಿ ಹೆಂಗ್ ಹೋಗ್ಬೇಕು ನಾವು ಅಂತ. ಇದು ಭೀಮಚಂದ್ರ ಫುಲ್ ಎಲ್ಲ ಕಲೆಕ್ಟ್ ಆಗ್ಬಿಡ್ರಿ, ಎಲ್ಲ ಫುಲ್ ಅಲರ್ಟ್ ಆಗ್ಬಿಡ್ರಿ. ಈ ಮುಂದ್ಗಡೆ ಅರ್ಜೀಪ್ ಹೋಗ್ಲಿ, ಹಿಂದ್ಗಡೆಯಿಂದ ಬರ್ಲಿ, ಫುಲ್ ಯಾರು ಸಾರ್ವಜನಿಕರು ಯಾರು ತೋಟದೊಳಗೆ ಬರಬಾರ್ದು. ಎಷ್ಟು ಬಂದಿದ್ದೇವಂತೆ? ಎಷ್ಟು ಬಂದಿದೆ ನರಸಿಂಹರಾಜು? ಫೋನ್ ಎತ್ಲಿಲ್ಲ ಸರ್, ಅವ್ರು ತೆಂಗಿನ ಮರದ ಮೇಲೆ ಕುಂತಿದೀವಿ ಅಂತ ಅಂದ್ರು, ಫೋನ್ ಎತ್ಲಿಲ್ಲ. ನೀವು ಒಂದ್ ಕೆಲಸ ಮಾಡಿ, ನಿಮ್ಗೆ ನೀವು ಅರ್ಜೆಂಟ್ ಒಕ್ಕಡಿ ಕ್ರಾಸಿಗೆ ಬನ್ನಿ ಗಾಡಿ ತಗೊಂಡು. ಬನ್ರಿ ರೇ ಸ್ವಾಮಿ, ತಮಾಷೆ ಮಾಡೋದ್ ಬಿಟ್ಟು ಜಲ್ದಿ ಬನ್ರಿ. ಪ್ರಾಣಗಳು ಉಳ್ಸನ್ ಬನ್ರಿ, ಕಾಣಲ್ಲ ಸ್ವಾಮಿ. ಪ್ರಾಣಗಳು ಉಳ್ಸನ್ ಜಲ್ದಿ ಬನ್ರಿ, ಗಾಡಿ ತಗೊಂಡು ಒಂಚೂರು. ನನಗೆ ಖಂಡಿತ ನಾನು ಸುಳ್ಳು ಹೇಳೋದಿಲ್ಲ ಸ್ವಾಮಿ, ನನ್ನ ಕೈಲಿ ಬರಕ್ ಆಗಲ್ಲ. ಮತ್ತೆ ಎಲ್ಲದ ಕರೆಕ್ಟ್ ಆಗಿ ಅಡ್ರೆಸ್ ಹೇಳಿ. ಒಕ್ಕೋಡಿ ಧರ್ಮಪಾಲ್ ಅವ್ರ ತೋಟದಾಗೆ. ಅಲ್ಲಿ ಏನ್ ಮಾಡ್ತಾವಂತೆ? ಒಂದೇ ಸಲ ಭದ್ರಾವತಿಗೆ ಹೋಗ್ತಿ ಸಾವು ಬದುಕಿನಾಗಿರ್ತೀವಿ ಅಂತ ವರ್ಷ ತಪ್ಪಿಸ್ಕೊಂಡವ್ರಂತೆ. ಅವ್ರ ತೋಟದೊಳಗೆ ಇಷ್ಟದಾಗ ಏನ್ ಮಾಡ್ತಿದ್ರಂತ ಅವ್ರು? ಏನು ಸರ್, ನನಗೆ ಸಡನ್ ಆಗಿ ಫೋನ್ ಮಾಡಿದ್ರು, ನಾವು ನಾಗಣ್ಣರು ಅಂತ ಫೋನ್ ಮಾಡಿದ್ರು ಸರ್. ನಾಗಣ್ಣ ಅಂತ ಇತ್ತು ಮೊಬೈಲಾಗೆ. ಈಗ ಎಷ್ಟವ ಅಂತ ಆನೆ? ಖಂಡಿತ ತಿರ್ಗಾ ಫೋನ್ ಮಾಡೋದಕ್ಕೆ ಅವರು ಎತ್ತಲಿಲ್ಲ ಸರ್. ಈಗ ನೀನ್ ಬಂದ್ರೆ ಎಷ್ಟು ಹಿಡಿತಿ ಆನೆ? ನೀನ್ ಬಂದ್ರೆ ಎಷ್ಟು ಹಿಡಿತಪ್ಪ ಆನೆ? ಆನೆ ಹಿಡಿತೀಯಾ ನೀನು? ಈಗ ಜೀಪ್ ತಗೊಂಡು ನಿಮ್ ಅಂತಕ್ ಬಂದ್ಬಿಡ್ತೀನಿ. ನೀನ್ ಬಂದ್ರೆ ಒಂದ್ 2 ಆನೆ ಹಿಡಿತೀಯ ಅಲ್ವಾ ನೀನು? ಇವು ಈ ಆನೆ ನಾನು ಹಿಡಿಯನ? ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಥವಾ ಇವರು ಇದೆಂತದು ಹಳ್ಳಿ ಮೇಲೆ ಮೈಕ್ ಹಾಕ್ಯಂತ ಒಮ್ರಾಟ ಆಡ್ಕೊಂಡು ಕುಣಿಸ್ತಿದ್ರು ಅವರು ನೀವು? ಮತ್ತೆ ಆನೆ ಹಿಡಿಯಕ್ ಆಗ್ತದೆ ನಾವು? ಆನೆ ಹಿಡಿದಾಗ ಆಗ್ತದೆ ನಮ್ಮ ಮನಸ್ಸರು. ಆನೆ ಹಿಡಿಯಂಗಿದ್ರೆ ಹೋಗಿ 5 ನಿಮಿಷಕ್ಕೆ ಗಾಣ ಬಿಟ್ಟು ಅಥವಾ ಬಲೆ ಬಿಟ್ಟು ನಿಮ್ಕೊಂಬರೋ ಮಲಗೆಟ್ಟವ್ರು ಹಿಡಿಯಕ್ಕೆ. ಮತ್ತೀಗ ಮಲನೆ ಹಿಡಿಯಕ್ಕಲ್ಲ, ಕಿತ್ತು ಕೈ ಕೊಟ್ಟು ಓಡ್ದದೆ ಅಂತದ್ರಾಗೆ ಒಂದೇ ಒಂದ್ಸಲ ಸ್ವರ್ಣದಾಗ ಹಿಂಗ್ ಅಂತಿದ್ದಂಗೆ ಹೊತ್ತೇನಿದ್ರು ಹೊರಟೋಗ್ತಾರೆ ಅಂತಂದ್ರೆ ನಾನು ಹಿಡಿಯನ? ಮತ್ತೀಗ ನೀನು ನಾವು ಮನುಷ್ಯರು, ಮತ್ತೆ ನನಗ್ ಫೋನ್ ಮಾಡಿದ್ಯಾ ಆನೆ ಹಿಡಿ ಬರ್ರಿ ಅಂತ? ಸ್ವಾಮಿ ನಿಮ್ದು ಅದೇನ ಇವು ಸುರು ಬತ್ತಿ ಅಂತ ಏನೇನೋ ಮತ್ ಬರೋದು ಏನೇನೋ ಐತೆ ಅಂತ ಅಂದ್ರಲ್ಲ, ನಿಮ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗನ್ನು ಪನ್ನು ಇರ್ತೈತೆ, ಹೋಗ್ತೀರ? ನಾವು ಬಂದು ಹೋಗಿ ಇಟ್ಕೊಂಬರೋಣ. ಇದು ಕೋಲ್ಕೆಟ್ ಅದೇ ಕಾವಿ ಕುಂತಿರೋದು ಹಿಡ್ಕೊಂಡು ಹೋದ್ರೆ ಮಕ್ಕ ಹೋಗ್ತೈತಿ. ಈಗ ನೋಡು, ಈಗ ಊಟ ಮಾಡ್ಕೊಂಡಿದೀವಿ, ಊಟ ಮಾಡಿ ಹೊಲ್ಟಿದೀವಿ. ನಿಮ್ಮ ತೆಂಗ್ ಸತಕ್ ಬಂದ್ಬಿಟ್ಬಿಡು. ನಿಮ್ಮ ಅಮ್ಮನ್ ಮಕ್ಕೊಂದ್ ಬಿಟ್ಬಿಡು. ನೀನ್ ನಾವ್ ಯಾವ ಆನೇನೂ ಇಲ್ಲ, ಗುಂಜು ಇಲ್ಲ, ಯಾಕೆ ಸುಮ್ನ? ನಾನ್ ಮಾತಾಡ್ತೀನಿ. ನಾನು ಹಲೋ 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 ಅಂಕಲ್. ಯಾರು? ಅಂಕಲ್ ನಾನ್ ಭಾರ್ಗವಿ ಅಂತ. ಯಾರು ಹೇಳಿ ನೀವು? ಅಂಕಲ್ ನಾವು ಇದ್ರಿಂದ ಹರಿಹರ. ನಮಸ್ಕಾರ. ಹಲೋ ಹಲೋ ಯಾರು ಹೇಳಿ ನೀವು? ಅಂಕಲ್ ನೀವು ಟಿಕ್ ಟಾಕ್ ಮಾಡಿದಿರೋದು ಯಾವ ಊರು ಅಂಕಲ್? ನಾವು ಮಾಡಿಲ್ಲ. ಅವರು ಅಲ್ಲ ವ್ಯಾಪಾರ ಮಾಡೋದು ನಾವು. ಅಂಕಲ್ ಟಿಕ್ ಟಾಕ್ ಅಂದ್ರೆ ಡ್ಯಾನ್ಸ್ ಆಡಿದಿರಲ್ಲ ನೀವು? ಮೊಬೈಲಾಗ? ಮೊಬೈಲಾಗ 4 ದಿವಸದ ಮುಂಚೆ. ದೇವಸ್ಥಾನ ಹೋಗಿದ್ದ ಕಣವ, ದೇವಸ್ಥಾನ ಡ್ಯಾನ್ಸ್ ಮಾಡುದು. ಅದೇ ಯಾವ ದೇವಸ್ಥಾನ ಅಂಕಲ್? ಅದು ಎಲ್ಲಿರೋ? ಚೆನ್ನಾಗಿದೆ ತುಂಬಾ. ಇದು ವೇಣುಗೋಪಾಲ ಸ್ವಾಮಿ ಅಂತ KSRTC ಬಿಟ್ಟು 8 ಕಿಲೋಮೀಟರ್. ಏನ್ KSRTC ಅಂದ್ರೆ? ಇದು ಅದೇ ನೀರು ಧಿಮುಖದಲ್ಲ, ಮೈಸೂರು. KRS? KRS. ಆಗ ಅದನ್ನ ಬಿಟ್ಟು ಮುಂದಕ್ಕೆ 8 ಕಿಲೋಮೀಟರ್ ಪಾಪ. ಹೌದಾ ಅಂಕಲ್? ನೀವು ಡ್ಯಾನ್ಸ್ ಮಾಸ್ಟರ್ ಅಂಕಲ್ ನೀವು? ಡ್ಯಾನ್ಸ್ ಮಾಸ್ಟರ್ ಹೋದ್ರೆ ಚಿಕ್ಕವ್ರದು ಇದು ಪ್ಯಾಂಟ್ ಹರಿದೋತ್ಕೊಂಡ್ ಪಾಪ. ಯಾಕೆ ಅಂಕಲ್? ಹಿಂಗ್ ನಗದನಲ್ಲ ಅವಾಗ ಪ್ಯಾಂಟ್ ಹರಿದೋತು, ಹಿಂಗ್ ಕಾಲು ಸ್ವಲ್ಪ ನಾವು ದಪ್ಪ ಇದ್ದೀವಿ ಪಾಪ, ಹಂಗಾಗಿ ಸ್ವಲ್ಪ ನಮ್ಗೇನಿಲ್ಲ. ನಾನ್ ಮಾತಾಡ್ತಿದ್ದೀನಿ.
ಅಂಕಲ್ ನಮ್ಮ ಮಮ್ಮಿ ಮಾತಾಡ್ತಾರೆ ನೋಡಿ. ಯಾಕ್ ಬಿಡವ ಅವ್ರಿಗೆಲ್ಲ ಪಾಪ, ಹಲೋ ನಮಸ್ತೆ ಸರ್. ಅವ್ರಿಗೆಲ್ಲ ಯಾಕ್ ಬಿಡವ ತಾಯಿ ಅವ್ರಿಗೆಲ್ಲ. ಹಲೋ ಅಮ್ಮ ನಮಸ್ತೆ ಸರ್. ಊಟ ಆಯ್ತಾ ಮರೆ? ಆಯ್ತು ಸರ್, ನಿಮ್ದು? ನಮ್ದು ಊಟ ಆಯ್ತು ಮರೆ. ನಿಮ್ದು ಹೆಸರು ಹೇಳಿ ಸರ್? ನರಸಿಂಹರಾಜು ಅಂತ ಮರೆ, ನಮ್ದು ಇಲ್ಲಿ ತುಮಕೂರು ತಾಲೂಕು ಬಳ್ಳಾಪುರ ಅಂತ. ಹೌದಾ ಸರ್? ಡ್ಯಾನ್ಸ್ ತುಂಬಾ 4 ಡ್ಯಾನ್ಸ್ ತುಂಬಾ ಚೆನ್ನಾಗಿ ಆಡಿದ್ದೀರಾ ಸರ್ ನೀವು. ನಾವು ನಮ್ಮ ಅಣ್ಣರು ಎಲ್ಲ ಹಿಂಗಿದ್ರೆ ಹೋಯ್ತು ತಾಯಿ ದೇವಸ್ಥಾನಕ್ಕೆ. ಪೂಜೆ ಮುಗಿಸ್ಕೊಂಡ್ರು. ಅದೇನೋ ನನಗೆ ಆ ದೇವಸ್ಥಾನದ ಹತ್ರ ಹೋದ್ರೆ ಎಲ್ಲ ಒಂಥರ ಏನೋ ಮನ್ಸೆಲ್ಲ ಫ್ರೀ ಆದಂಗ ಆಗುತ್ತೆ, ಒಂಥರ ಏನೋ ಹಗುರ, ಏನೋ ಉಲ್ಲಾಸ ಆದಂಗ ಆಗುತ್ತೆ, ಖುಷಿ ಆದಂಗ ಆಗುತ್ತೆ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂದ್ರೆ ನಾನು ಎಲ್ಲೂ ನೋಡಿಲ್ಲ ಸರ್ ಇದು ಆ ಟೈಪ್ ಪೂಜೆ ಎಲ್ಲ. ಒಂದು ಉಡ್ತಾಣಲ್ಲಿ ಇಲ್ಲಿ ಸಡನ್ ಆಗಿ ದರ್ಶನಕ್ಕೆ ಹೋದ್ರೆ 500 ರೂಪಾಯಿ, ಆ ಪೂಜೆಗೆ 600 ರೂಪಾಯಿ, 1,500. ಈ ಪೂಜೆಗೆ 800 ರೂಪಾಯಿ ಅಂತಾರೆ. ಅಲ್ಲಿ ದೇವಸ್ಥಾನದ ಒಂದು ಕಲ್ಲು ಒಂದೊಂದು ಕಥೆ ಹೇಳುತ್ತೆ ತಾಯಿ. ಹೌದಾ? ತುಂಬಾ ಚೆನ್ನಾಗಿ ಆಡಿದ್ರಿ ಸರ್ ಡ್ಯಾನ್ಸ್. ನೀವು ತುಂಬಾ ಚೆನ್ನಾಗಿ ಆಡಿದ್ದೀರಾ ಬಿಡಿ, ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಡ್ಯಾನ್ಸ್ ಮಾಸ್ಟರ್ ಸರ್ ನೀವು? ಸ್ಕೂಲ್ ಡ್ಯಾನ್ಸ್ ಅಲ್ಲಿ ಹೇಳ್ಕೊಡ್ತೀರಾ? ಯಾರಲ್ಲ ನಾವು ಕೆಲಸ ಇಲ್ಲ, ನಮ್ದು ವ್ಯಾಪಾರ, ನಮ್ದು ಏನಿದೆ. ಅಲ್ಲ ಸರ್, ಆಗ್ಲಿ ಜೀವನ ಮಾಡಕ್ಕೆ ಯಾವ್ದೋ ಒಂದು ನೀವು ಅಲ್ಲ ಡ್ಯಾನ್ಸ್ ಮೊದ್ಲು ಮಾಸ್ಟರ್ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತೀರಾ ನೀವು ಅಂತ ಅಂದ್ರೆ? ಡ್ಯಾನ್ಸ್ ಏನು ಇಲ್ಲವ, ನಾವು ಸ್ವಲ್ಪ ಓದಿದೀವಿ. ಅವ್ವ ಅನ್ಬೇಡಿ ಸರ್ ನಮ್ಗೆ. ನಾನಿನ್ನು ನಮ್ಮ ಯಜಮಾನ್ರು ತೀರೋಗಿ 3 ವರ್ಷ ಆಗಿದೆ. ಅಯ್ಯೋ ಎಲ್ಲ ಯಜಮಾನ್ರು ತೀರೋಗಿರೋ ಫೋನ್ ಮಾಡ್ತಾರಲ್ಲ ಇವ್ರು ತಾಯಿ ತುಳ್ಳಿ. ಅಕ್ಕ ನಮ್ದೇನಾಗ್ತ, ನಮ್ದು ಒಂಥರ ಸಂಸ್ಕೃತಿ ಇದು, ಎಲ್ಲಾನು ಗೌರವ ಕೊಟ್ಟು ಮಾತಾಡ್ತದ. ಅಲ್ಲಲ್ಲ ನೀವು ಅವ್ವ ಅನ್ಬೇಡಿ, ನಂಗೆ ತುಂಬಾ ಇದಾಗುತ್ತೆ, ಇನ್ಸಲ್ಟ್. ಅಕ್ಕನೇ ಅಂತೀವಿ ಬಿಡಿ, ಅಕ್ಕನೇ ಅಂತೀವಿ ಬಿಡಿ ಅಕ್ಕ. ಅಲ್ಲ ಅಕ್ಕ ಅನ್ಬೇಡಿ, ನೀವು ತುಂಬಾ ಚೆನ್ನಾಗಿದ್ದೀರಾ ನೋಡೋದಕ್ಕೆ. ನಿಮ್ಗೆ ಮದುವೆ ಆಗಿದೆ ಸರ್ ಅಲ್ಲಿ? ಅಯ್ಯೋ ಆಲೆ ಮದ್ವೆ, ಮಕ್ಳೆಲ್ಲ ಮದ್ವೆ ಮಾಡಿದ್ ಮೊಮ್ಮಕ್ಳು, ಅಲ್ಲೇ ತಾತ ಇದ್ದೀನವ ನಾನು, ತಾತ ಇದ್ದೀನಕ್ಕ. ಇರ್ಲಿ ಪರವಾಗಿಲ್ಲ ಸರ್, ಅದು ನಿಮ್ ಜೀವನ. ಮಕ್ಕಳು ಮೊಮ್ಮಕ್ಳು ಆಗ್ಲಿ ಯಾರು, ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಸರ್. ಸರ್ ಏಜು ನಿಮ್ಗೆ? ಏಜ್ 73. ಹೌದಾ? 73. ಆಮೇಲೆ ಇದು 8ನೇ ತಿಂಗಳು ಮಾರನೇ ಟೈಮು ನಮ್ದು ಹುಟ್ಟಿದ್ದು. ಮಾರನೇ ಹಬ್ಬ ಟೈಮ? ನಂದು ಈ ಶುಕ್ರವಾರ ಬಂದ್ರೆ 28 ತುಂಬಿ 29 ಬೀಳುತ್ತೆ. ಈ ಶುಕ್ರವಾರ ಬರ್ಬೇಕು. ಇವತ್ತಿನ ಬುಧವಾರ ಅಲ್ವಾ? ಅಣ್ಣಾರ್ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಅಣ್ಣಾರ್ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಅಣ್ಣವರು ಯಾಕೋ ತೀರೋದ್ರು ಆಕ್ಸಿಡೆಂಟ್ ಆಗಿ. ನೀವು 73 ವರ್ಷದಾಗ ಹಿಂಗಿದ್ದೀರಲ್ಲ, ಇನ್ನು 23 ವರ್ಷದಾಗ ಹೆಂಗಿದ್ರು? ಇಲ್ಲ 73 ವರ್ಷ ಅಲ್ರ ನಮ್ದು, 73ನೇ ಇಷ್ಟ ಬಿಟ್ಟಿರೋದು. 73ನೇ ಇಸ್ವಿಯಲ್ಲಿ ವಯಸ್ಸು ನಿಮ್ಗೆ? ವಯಸ್ಸು ಲೆಕ್ಕ ಹಾಕಿ ಹೇಳ್ರಿ. 73 ಸಡನ್ ಆಗಿ ನಂಗೆ ಹೇಳಕ್ ಬರಲ್ಲ. ಇರ್ಲಿ, ಒಂದ್ 45 ಆಗಿರ್ಬೇಕಲ್ವಾ? 43. 43 ಆಗಿರ್ಬೇಕು. 43 ವಯಸ್ಸಾಗಿ ಹಿಂಗಿದ್ದೀರಲ್ಲ ನೀವು, ಇನ್ 23 ವಯಸ್ಸಾಗಿ ಇನ್ ಹೆಂಗ್ ಇರ್ಬೋದಾಗಿತ್ತು? ನೀವು ಹೆಂಗಿದ್ರಿ ನೀವು? ಅಕ್ಕ ಅವಾಗ ಎಲ್ಲ ಕುಡ್ದು ಎಲ್ಬೇಕಲ್ಲಿ ಬಿತ್ಕೊಂಡಿವಿ ಅಕ್ಕ. ಅವಾಗೇನು ವಿಪರೀತ ಡ್ರಿಂಕ್ಸ್ ಹಾಕ ನಾವು. ಅಲ್ಲ ನೀವು ಡ್ಯಾನ್ಸ್ ಆಡಿದ್ರಲ್ಲ, ಆ ಪ್ಯಾಂಟ್ ಒಳಗೆ ನಿಮ್ ಸಾಮಾನು ಅಷ್ಟಪ್ಪ ಇತ್ತು. ಇಷ್ಟು ಉಳ್ಳೇರು ಇವರು. ಆಯ್ತಕ್ಕ, ನಮಸ್ಕಾರ. ಅಕ್ಕ ಅನ್ಬೇಡ. ಹಲೋ ಇವರು ಯಾರನ್ನಾಗ್ಲಿ ಕಾಣಿಸತ್ತ, ಇವರು ಸುಮ್ಮನೆ ಯಾರನ್ನಾಗ್ಲಿ